ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಮಾರ್ಚ್ 8 ವಿಶ್ವ ಮಹಿಳಾ ದಿನಾಚರಣೆ ಸಮೀಪಿಸ್ತಾ ಇದೆ. ತಮಗೆಲ್ರಿಗೂ ತಿಳಿದಿರುವಂತೆ ಮಹಿಳೆಯರ ಸ್ಥಾನಮಾನ, ಮಹಿಳೆಯರಿಗೆ ಅವಕಾಶ, ಲಿಂಗ ಅಸಮಾನತೆಯ ವಿರುದ್ಧ ಹೋರಾಟ, ಶೋಷಣೆಯ ವಿರುದ್ಧ ಧ್ವನಿ ಮತ್ತು ಮಹಿಳೆಯರ ಹಕ್ಕುಗಳ ರಕ್ಷಣೆಯ ಹಕ್ಕೊತ್ತಾಯ ಈ ಎಲ್ಲ ವಿಚಾರಗಳು ಚರ್ಚೆ ಆಗ್ತದೆ. ಅದರೊಂದಿಗೆ ಸಾಧಕ ಕ್ಷೇತ್ರದ ಮಹಿಳೆಯರನ್ನು ಗುರುತಿಸುವಂಥ ಪ್ರಯತ್ನವೂ ಕೂಡ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಗಮನಿಸುವುದಾದರೆ, ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಾಧಕ ಮಹಿಳೆಯರು ವಿವಿಧ ಸಾಧನೆಯ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿದವರಿದ್ದಾರೆ. ಇಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಮತಿ ವಿದ್ಯಾರತ್ನ ಅವರು. ಒಂದು ಗ್ರಾಮೀಣ ಪರಿಸರದ ಶಾಲೆಯ ಶಿಕ್ಷಕಿಯಾಗಿ, ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿ ಇಡೀ ವಿದ್ಯಾರ್ಥಿಗಳ ಸರ್ವಾಂಗೀಣವಾದಂಥ ಬೆಳವಣಿಗೆಗೆ, ಬೌದ್ಧಿಕ ಬೆಳವಣಿಗೆಗೆ, ಅವರ ಮಾನಸಿಕ ಬೆಳವಣಿಗೆಗೆ ಮತ್ತು ಅವರಲ್ಲಿ ಸಂಸ್ಕಾರವನ್ನು ತುಂಬುವಂಥ ಪ್ರಯತ್ನವನ್ನು ಮಾಡಿದವರು ಮತ್ತು ತಾನು ವೃತ್ತಿಯನ್ನು ನಿರ್ವಹಿಸಿದಂಥ ಶಾಲೆಗೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡಂಥ ಒಬ್ಬ ಉದಾತ್ತ ಮಹಿಳೆ, ಸಮಾಜ ಸೇವಕಿ, ಸಾಧಕಿ ಮಹಿಳೆ ಶ್ರೀಮತಿ ವಿದ್ಯಾರತ್ನ ಅವರನ್ನು ಹೆಮ್ಮೆಯಿಂದ, ಪ್ರೀತಿಯಿಂದ, ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ವಿದ್ಯಾರತ್ನ ಅವರಿಗೆ ಸ್ವಾಗತ. ಬಹುತೇಕ ತಮ್ಮ ಸಮಾಜ ಸೇವೆಯ ಕೆಲಸಗಳನ್ನು ಕಂಡಾಗ ಮತ್ತು ಅತೀವವಾದಂಥ ಶಿಕ್ಷಣ ಪ್ರೇಮವನ್ನು ಕಂಡಾಗ ಬಹಳ ಹೆಮ್ಮೆ ಎನಿಸ್ತಾ ಇದೆ. ತಾವು ಆ ಶಾಲೆಯಲ್ಲಿ ನಿರಂತರವಾಗಿ ಆ ಮಕ್ಕಳ ಅಭ್ಯುದಯ ಆಗಿರಬಹುದು ಅಥವಾ ತಮ್ಮದೇ ಆದಂಥ ಆರ್ಥಿಕ ನೆರವನ್ನು ನೀಡುವ ಮೂಲಕ ಆ ಶಾಲೆಯನ್ನು ಒಂದು ಅಭಿವೃದ್ಧಿಗೊಳಿಸಿದ್ದಾಗಿರಬಹುದು, ಈ ಎಲ್ಲ ವಿಚಾರಗಳನ್ನು ತಾವು ತಿಳಿದಾಗ ಈ ರೀತಿಯ ಒಂದು ಆಸಕ್ತಿ, ಒಬ್ಬ ಮಹಿಳೆಯಾಗಿ ಶಾಲೆಯನ್ನು ಸಂಪೂರ್ಣವಾಗಿ ಸನ್ನದ್ಧಗೊಳಿಸಬೇಕು, ಮಕ್ಕಳನ್ನು ಬೌದ್ಧಿಕವಾಗಿ ವಿಕಸನಗೊಳಿಸಬೇಕು ಎನ್ನುವಂಥ ಒಂದು ನಿರ್ಧಾರ, ಒಂದು ಆಸಕ್ತಿ ಯಾವ ಹಂತದಲ್ಲಿ ಆರಂಭ ಆಯಿತು ಮತ್ತು ಯಾವ ರೀತಿಯಲ್ಲಿ ಇದಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಟ್ರಿ? ಸರ್, ನಮಗೆ 2014ರಲ್ಲಿ ನಮ್ಮ ಶಾಲೆ ಕುಕ್ಕಿಕಟ್ಟೆ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ ಇಬ್ಬರು ಟೀಚರ್ ಇದ್ದರು. ಮಾರ್ಪಳ್ಳಿ ಸರೋಜಿನಿ ಅಂತ, ಅವರು ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ರಿಟೈರ್ಡ್ ಆದರು 2014ರಲ್ಲಿ. ಆಮೇಲೆ ನನಗೆ 2020 ರಿಟೈರ್ಡ್ ಆಗಲಿಕ್ಕೆ ನಾನು ಏನು ಮಾಡೋದಂತ ಪ್ಲ್ಯಾನ್ ಮಾಡುವಷ್ಟರಲ್ಲಿ ಇವರದ್ದು ಟೈಮ್ ಆಗಿ ಹೋಯಿತು. ಮತ್ತು ಕಡೆಗೆ ನಾನು ಏನು ಮಾಡೋದು, ಇದು ಮುಚ್ಚಲು ಅಂಥದ್ದಿಲ್ಲ, ಏನು ಮಾಡ್ತೀರಂತ ಕೇಳಿದಾಗ ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಕೇಳುವಾಗ ಹೇಳಿದೆ, ನೋಡ ನನ್ನಲ್ಲಿ ಎಷ್ಟಾಗ್ತದಷ್ಟು ನನಗೆ 2020ಕ್ಕೆ ಸರಿ ಆಗ್ತದೆ ನೋಡುವ, ನನ್ನ ಕೈಯಲ್ಲಿ ಆದಷ್ಟು ಮಾಡಲಿಕ್ಕೆ, ನಡೆಸಲಿಕ್ಕೆ, ಆ ಶಾಲೆ ಕನ್ನಡ ಶಾಲೆಯನ್ನು ಉಳಿಸ್ಲಿಕ್ಕೋಸ್ಕರ ನಾನು ಏನಾದರೂ ಪ್ರಯತ್ನ ಮಾಡ್ತೇನೆ ಅಂತ ಒಂದು ಇದರಲ್ಲಿದ್ದೆ. ಹಾಗೆ ಅವರು ಹೋದ ಮೇಲೆ 2014ರಿಂದ 2020 ತನಕ ನನಗೆ ಒಂದು 70-73 ಸಾವಿರ ಸಂಬಳ ಸಿಗ್ತಿತ್ತು. ಅದನ್ನೆಲ್ಲ 6 ಜನ ಗೌರವ ಶಿಕ್ಷಕರನ್ನು, ಅತಿಥಿ ಶಿಕ್ಷಕರನ್ನು ನಾನು ಮಾಡಿಕೊಂಡು ಶಾಲೆ ನಡೆಸ್ಕೊಂಡು ಬಂದೆ. 1 to 7 ತನಕ ಉಂಟು. ಮಕ್ಕಳೊಂದು 100-180 ತನಕ ಮಕ್ಕಳು, 200 ತನಕ ಇದ್ದರು. ಆಮೇಲೆ ಕೊರೋನಾ ಬಂತು. ಸ್ವಲ್ಪ ಸಮಯದ ನಂತರ ಕೊರೋನಾ ಬರಲಿಕ್ಕೆ ಆಯ್ತಲ್ಲ. ಆ ಟೈಮ್ನಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಊರಿಗೆ ಹೋದವರು ಬರಲಿಲ್ಲ, ಹೀಗೆಲ್ಲ ಮಾಡ್ತಿದ್ರು. ಆದರೂ ನಾನು ಒಂದು ಪೈಸೆ ನನ್ನ ಕೈಯಲ್ಲಿ ಒಂದು RD ಅದೆಲ್ಲ ಕಟ್ಟುವಂಥದ್ದೆಲ್ಲ LIC ಎಲ್ಲ, ಅದಕ್ಕೂ ಕೆಲವು ಸಲ ಭಾರಿ ಕಷ್ಟ ಆಗ್ತಿತ್ತು. ಪೂರ ಸಂಬಳವನ್ನು ಟೀಚರ್ಸ್ನವರಿಗೆ, ಗೌರವ ಶಿಕ್ಷಕರಿಗೆ ಅಂತ ನೀಡಿ ನಾನು ಪೂರ ಸಂಬಳವನ್ನು ನಾನು ಇದು ಮಾಡ್ತಿದ್ದೆ. ಮನೆಯಲ್ಲಿ ನನ್ನ ಮಕ್ಕಳು 3 ಜನ 3 ಥರದ ಕೆಲಸದಲ್ಲಿದ್ದರು. ಒಂದು 2 ಹೈಸ್ಕೂಲ್ ಟೀಚರ್ಸ್, ಮತ್ತು ನನ್ನ ಗಂಡ ರಿಟೈರ್ಡ್ ತಹಶೀಲ್ದಾರ್, ಡೆಪ್ಟಿ ತಹಶೀಲ್ದಾರ್ ಆಗಿದ್ದರು, ಅಣ್ಣಪ್ಪ ಅಂತ, ಉಡುಪಿಯಲ್ಲಿ ಇದ್ದರು. ಆಮೇಲೆ ಏನು, ಅವರು ಯಾರು ನನ್ನ ಹಣದ ಬಗ್ಗೆ ಕೇಳ್ತಿರಲಿಲ್ಲ. ಹಾಗಾಗಿ ನನಗೆ ಎಂತ ಮಾಡಲಿಕ್ಕೆ ಆಗಲಿಲ್ಲ. ಅವ್ರ ಹತ್ರ ಸುಳ್ಳು ಹೇಳಬೇಕಂತಿಲ್ಲ ಅಥವಾ ಸತ್ಯ ಹೇಳಬೇಕಂತೂ ಇಲ್ಲ. ಅಮ್ಮ, ನೀವು ಒಬ್ಬರೇ ಯಾಕೆ ಶಾಲೆಗೆ ಹೋಗ್ತೀರಿ, ಅದು ಯಾರು ಗೌರ್ಮೆಂಟಿಗೆ ಕೊಡ್ಬೋದಲ್ವ, ಹಾಗೆ ಹೇಗೆ ಹೇಳಿದರು. ಗೌರ್ಮೆಂಟಿಗೆ ಕೊಟ್ಟರು ಕೂಡ ನನ್ನ ಸರ್ವಿಸ್ 20 ತನಕ ಉಂಟಲ್ಲ, ಎಂತ ಮಾಡೋದು ಅಂತ ನಾನು ಹೇಳಿದೆ ಅವ್ರ ಹತ್ರ. ನನಗೆ ಸರ್ವಿಸ್ ಮಾಡಬೇಕು, ನನಗೆ ಶಾಲೆಯಲ್ಲಿ, ಅದು ನಾನು ಕಲಿತ ಶಾಲೆ ಸರ್, ನಾನು 1 to 7 ತನಕ ಅಲ್ಲಿ ಕಲಿತದ್ದು, ಆ ಶಾಲೆಯಲ್ಲೇ ಕಲಿತದ್ದು. ಹಾಗೆ ನನ್ನ ಮಾವನವರೆಲ್ಲ ನಮ್ಮ ಪೋಸ್ಟ್ ಆಫೀಸಲ್ಲಿ ಶ್ರೀ ಸುಂದರ್ ಅಂತ ಇದ್ದರು, ಅವರು ಇಲ್ಲಿ ಪ್ರಧಾನ ಅಂಚೆ ಕಚೇರಿಯಲ್ಲಿದ್ದರು. ಅವರು ಕೂಡ ಅಲ್ಲಿ ನಮ್ಮ ಶಾಲೆಯಲ್ಲಿ ಕಲಿತವರು ಅವರೆಲ್ಲ. ಹಾಗೆ ನನ್ನ ಮಾವನ ಶಾಲೆ, ನನ್ನ ಮಕ್ಕಳು ಕೂಡ 7 ತನಕ ಒಬ್ಬ ಬಂದ, ಮತ್ತು ಒಂದು 5th ತನಕ ಬ್ರಹ್ಮರ ಹೊನ್ನಾಳ ನಮ್ಮ ಮನೆ ದೂರ ಆಗ್ತದೆ, ಮತ್ತು ಆ 3 ಜನರನ್ನು ಕರ್ಕೊಂಡು ಬರಲಿಕ್ಕೆ ರಗಳೆ ಆಗ್ತದೆ ಅಂತ ಬಿಟ್ಟೆ. ಹಾಗಾಗಿ
ಆ ಶಾಲೆಯನ್ನು ಹೇಗಾದ್ರೂ ಉಳಿಸ್ಬೇಕಂತ ಒಂದು ಆಸೆ ಸರ್. ಏನಾದರೂ ಮಾಡಿ ನನ್ನ ಶಾಲೆ, ನಾನು ಕಲಿತ ಶಾಲೆ ಅದೊಂದು ತಾಯಿ ಮನೆ ಹಾಗೆ ಆಗಿದೆ. ಆದ್ರಿಂದ ಅದನ್ನು ಉಳಿಸೋಕ್ಕೋಸ್ಕರ ನಾನು ಏನು ಮಾಡ್ತೆ, ಇದ್ದ ಹಣ ಯಾರಿಗೂ ಬರೋದಿಲ್ಲ. ಆದರೂ ಅದು ಎಂತ ನನ್ನದು ಒಂದು ಆತ್ಮದಲ್ಲೇ ಬಂದಿದೆ ಅಂತ ಗೊತ್ತಾಗೋದಿಲ್ಲ. ಅಷ್ಟು ಒಂದು ನನಗೆ ಹೆಮ್ಮೆ ಶಾಲೆ ಅಂತ ಹೇಳಿರಿ. ಯಾರಾದರೂ ನಮ್ಮ ಶಾಲೆ ಬಗ್ಗೆ ಏನಾದರೂ ನನ್ನ ಮಕ್ಕಳು ನಿಮ್ಮದೇ ಅಂತ ಪರ್ಕಟ್ ಶಾಲೆ ಅಂತ ಏನಾದರೂ ಹೇಳಿದ್ರಿ ನನಗೆ ಸರಿ, ನಾನು ಅವ್ರಿಗೆ ಬೈದು, ನೀನು ಕಲ್ತಿದ್ದಿ, ನೀನು ಕೂಡ ಪರ್ಕಟ್ ಶಾಲೆಯಲ್ಲಿ ಮುಂದೆ ಹೋದವರು ದೊಡ್ಡ ದೊಡ್ಡ ಜನ ಆಗಿದ್ದಾರೆ, ಡಾಕ್ಟರ್ ಆದವರು ಇದ್ದಾರೆ. ಇಲ್ಲಿ ಸುದರ್ಶನ್ ಡಾಕ್ಟರ್ ಇದ್ದಾರಲ್ಲ, ಅವರು ಕೂಡ ನಮ್ಮ ಶಾಲೆ ಸ್ಟೂಡೆಂಟ್. ಅವರೆಲ್ಲ ಇದ್ದಾರೆ, ತುಂಬ ಒಳ್ಳೆಯ ಜಾಬಲ್ಲಿದ್ದಾರೆ. ಅದರಿಂದ ಅದರಲ್ಲೇ ದೊಡ್ಡದಾಗಿದ್ದಾರೆ. ಈ ದೊಡ್ಡ ದೊಡ್ಡ ಶಾಲೆಯಲ್ಲಿ ಹೋಗಿ ದೊಡ್ಡದು ಅದು ಒಂದು ಬೇರೆ. ಈ ಸಣ್ಣ ಶಾಲೆ ಹಳ್ಳಿಯಲ್ಲಿರುವವರಲ್ಲ, ಅದರಿಂದ ನೀನು ಕೂಡ ಇದರಲ್ಲಿದ್ದು ಶಾಲೆ ಬಗ್ಗೆ ಅಂತ ಮಾತಾಡ್ರಿ ಜಾಗ್ರತೆ ಅಂತ ಹೇಳುದು ನಾನು. ಹಾಗೆ ಅಷ್ಟು ಪ್ರೀತಿ. ಅದರಿಂದ ಈ ನನ್ನ ಕನ್ನಡ ಶಾಲೆಯನ್ನು ಯಾಕೆ ಉಳಿಸಬಾರ್ದು? 1940ಕ್ಕೆ ಗಿರಿಯಣ್ಣ ಶೆಟ್ಟಿ ಅಂತ ಹೇಳುವ ಶೆಟ್ಟರಿಂದ ಸ್ಥಾಪನೆಯಾಗಿದೆ. ಅದು ಈ ಕಲ್ಲು ಮಣ್ಣು ಅದನ್ನೆಲ್ಲ ಒಟ್ಟು ಮಾಡಿ ಆ ಶಾಲೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ಬೋದು ಆಗ 1ನೇ ಕ್ಲಾಸಿಗೆ ಸೇರಿಸ್ಲಿಕ್ಕೂ ಕಷ್ಟ ಅವರಿಗೆ. ಎಲ್ಲ ಊರಿಗೆ ಹೋಗಿ ಮಕ್ಕಳನ್ನು ನಾವು ಶಾಲೆಗೆ ಸೇರಿ ಅಂತ ಹೇಳ್ಕೊಂಡು ಬಂದು ಆಮೇಲೆ ಏನೋ ಕಷ್ಟಪಟ್ಟು ಇದು ಅದನ್ನು ಉಳಿಸುವ ನಾವು. ಅಷ್ಟು ಕಷ್ಟಪಟ್ಟು ಶಾಲೆಯೇ ಇಲ್ಲದ 3-4 ಊರುಂಟು, ಕುಕ್ಕಿಕಟ್ಟೆ, ಕೊರಂಕ್ರಪಾಡಿ ಮತ್ತು ಅಲೆಯೂರು, ಅಲ್ಲೆಲ್ಲ ಕಡೆಗೆ ಮತ್ತೆ ಆದದ್ದು ಶಾಲೆ. ಆದ್ದರಿಂದ ನಮ್ಮ ಶಾಲೆ ಕುಕ್ಕಿಕಟ್ಟೆ, ಚಿಟ್ಪಾಡಿ, ಆಚೆ ಬದಿ ಎಲ್ಲ ಮಕ್ಕಳು ಬಂದರೆ ಸಾಧಾರಣ 1700-900 ಇದ್ದಿದ್ರು ಸ್ಟೂಡೆಂಟ್ಸ್. ಆಮೇಲೆ ಡಿವೈಡ್ ABCD ತನಕ ಇತ್ತು ಆ ಕಾಲದಲ್ಲಿ. ಯಾವಾಗ ಸಾಧಾರಣ ನಾನು 1973 ಮಾಧ್ಯಮ ಶಾಲೆಯೂ ಕೂಡ ಅಷ್ಟು ಇದಿತ್ತು ಆವಾಗ. ಈಗ ಅವರು ಅಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರಂತೆ, ನಾವು ಯಾಕೆ ಉಳಿಸಬಾರ್ದು? ನೋಡುವ, ಪ್ರಯತ್ನ ಮಾಡುವ, ಕನ್ನಡವನ್ನು ಉಳಿಸುವ. ನಮ್ಮ ಶಾಲೆ ಅಂತ ಹೇಳಿದ್ರೆ ನಮ್ಗೊಂದು ತಾಯಿ ಮನೆ ಇದ್ದ ಹಾಗೆ, ಒಟ್ಟೊಟ್ಟಿಗೆ ಕನ್ನಡವನ್ನು ಉಳಿಸುವಂತಹ ಕಾರ್ಯವನ್ನು ಕೂಡ ಕೈಗೊಂಡು. ಹೌದು. ಮತ್ತೊಂದು ವಿಶೇಷ ಅಂದ್ರೆ ಸುಮಾರು 40 ವರ್ಷಗಳ ಸುದೀರ್ಘ ಸೇವೆ, ಶಿಕ್ಷಕಿಯಾಗಿ ಮುಖ್ಯೋಪಾಧ್ಯಾಯನಿಯಾಗಿಯೂ ಕೂಡ ಸೇವೆ ಮಾಡಿದೆ. ಆ ನಂತರ ರಿಟೈರ್ಡ್ ನಂತರವೂ ಕೂಡ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುವಿಕೆ, ಮಕ್ಕಳ ಸರ್ವಾಂಗೀಣವಾದಂತಹ ಒಂದು ವಿಕಸನಕ್ಕಾಗಿ ತಾವು ತೆರೆದುಕೊಂಡಿದ್ದೀರಿ. ಆವಾಗ ಸಲಹೆ ಸೂಚನೆ, ಈಗಲೂ ಕೂಡ ನಿವೃತ್ತಿಯ ನಂತರವೂ ಕೂಡ ಶಾಲೆಗೆ ವಿಸಿಟ್ ಮಾಡೋದು, ಆ ಶಾಲೆಗೆ ಮಕ್ಕಳಲ್ಲಿ ಒಂದಷ್ಟು ಆತ್ಮಸ್ಥೈರ್ಯವನ್ನು ತುಂಬುವುದು ಮತ್ತು ಜ್ಞಾನವನ್ನು ಪಸರಿಸುವುದು, ಈ ಎಲ್ಲ ಕೈಂಕರ್ಯಗಳನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಈ 40 ವರ್ಷಗಳ ಸುದೀರ್ಘ ಸೇವೆಯಲ್ಲಿ ತಮಗೆ ಎದುರಾದಂತಹ ಎಡರು ತೊಡಕುಗಳೇನು ಮತ್ತು ಸಿಕ್ಕಂತಹ ಸಹಕಾರಗಳೇನು? ತಮ್ಮ ಅಭಿವೃದ್ಧಿಯ ಬದಲಾವಣೆಗಳ ಮಾರ್ಗಗಳು ಏನೇನು? ತಮ್ಮದೇ ಆದಂತಹ ಪರಿಕಲ್ಪನೆಗಳಲ್ಲಿ ಏನೇನು ಅಭಿವೃದ್ಧಿ ಆಯಿತು? ವಿಶೇಷವಾದಂಥ ಈಗ ಕೈತೋಟ ನಿರ್ಮಾಣ ಅಂಥದ್ದೆಲ್ಲ ಏನಾಗಿದೆ? ಎಲ್ಲ ಇದು ಟಾಯ್ಲೆಟ್ ಬಾತ್ರೂಮ್ ಇದೆಲ್ಲ ಇರಲಿಲ್ಲ ಶಾಲೆಯಲ್ಲೆಲ್ಲ. ಒಂದು ಹಳತ್ತು ಸಾಧಾರಣ 40 ವರ್ಷದ ಹಿಂದಿದ್ದು, ಅದು ತುಂಬ ಜೀರ್ಣಾವಸ್ಥೆಯಲ್ಲಿತ್ತು. ಆಮೇಲೆ ಇದನ್ನು ನಗರಸಭೆಯವರಿಗೆ ಸ್ವಲ್ಪ ಇದು ಹೇಳಿ ಅಲ್ಲಿ ಎಲ್ಲ ಲೆಟ್ರ್ ಕೊಟ್ಟು ಮಾಡಿಸಿದೆ 2-3 ಕಡೆಯಲ್ಲಿ. ಆಮೇಲೆ ಇಂಗು ಗುಂಡಿಯನ್ನು ಮಾಡಲಿಕ್ಕುಂಟು, ಕೈತೋಟ ಕೂಡ ಮಾಡಲಿಕ್ಕುಂಟು, ಅದು ಮಾಡಿದ್ದೇನೆ ನಾನು. ಇದು ಎಲ್ಲ ಅದನ್ನೆಲ್ಲ ಮಾಡಿ ಆಮೇಲೆ ಒಂದು ಶಾಲೆಯ ಕಟ್ಟಡ ಒಂದು ಸೈಡ್ ನಮ್ಮ ಸ್ಟೇಜ್ ಇತ್ತು, ಈಗ ತೆಗೆದಿದ್ದಾರೆ ಅದನ್ನು. ಸೈಡ್ ದೊಡ್ಡ ಹಾಲ್ನಾಗಿತ್ತು, ಅದನ್ನೆಲ್ಲ ಅದು ತುಂಬ ಓಲ್ಡ್ ಆಗಿತ್ತು. ಅದನ್ನೆಲ್ಲ ಸ್ವಲ್ಪ ಓಲ್ಡ್ ಸ್ಟೂಡೆಂಟ್, ಕೆಲವು ಶಾಲೆ ಅಭಿವೃದ್ಧಿಯನ್ನು ಪಡಿಸುವಂಥ ಗುಣ ಇದ್ದವರು ಅವರೆಲ್ಲ ಬರ್ತಾರೆ. ನಾವು ಕೇಳದಿದ್ರು ಕೂಡ ಏನು ಬೇಕು ನಿಮಗೆ, ಪುಸ್ತಕ ಬೇಕಾ, ಅದು ಬೇಕಾ, ಇದು ಬೇಕಂತ ಕೇಳ್ತಾರೆ ಕೆಲವರು. ಅವರು ಕೂಡ ಬಂದಾಗ ಒಂದು ಆ ಕಟ್ಟಡವನ್ನು ಸರಿಪಡಿಸಿದ್ರು. ಅದರಲ್ಲಿ ಮುಖ್ಯವಾಗಿ ತುಂಬ ಹೆಲ್ಪ್ ಮಾಡಿದಂದರೆ ಶ್ರೀಧರ ದೇವಾಡಿಗ. ಈಗ ಬಡಗುಬೆಟ್ಟು ಸೊಸೈಟಿಯಲ್ಲಿ ಅಧ್ಯಕ್ಷರಾಗಿ ಚುನಾಯಿತರಾಗಿದ್ದಾರೆ ಅವರು. ನಾನು ಯಾವುದೋ ಒಂದು ಫಂಕ್ಷನಿಗೆ ಹೋಗುವಾಗ ಎಂತ ನನ್ನ ಕೈಯಲ್ಲಿ ಹಾಕಬೇಕು, ಎಂತ ಒಂದು ಚಾಕ್ ಪೀಸ್ ಹಿಡಿಸೂಡಿಯಿಂದ ಹಿಡಿದು ಎಲ್ಲ ನನ್ನ ಕೈಯಲ್ಲಿ. ಹೋಗುವಾಗ ನೀವು ಹೇಳ್ದಿಲ್ಲಿ ಕೇಳಿದೆ, ನನಗೆ ಹೊನ್ನಾಳಕ್ಕೆ ಬಸ್ಸಿಗೆ ಹೋಗ್ಲಿಕ್ಕೆ ಹಣ ಇರೋದಿಲ್ಲ ಲಾಸ್ಟ್ ಆಗುವಾಗ. ಅಷ್ಟು ಒಂದು ಇದರಲ್ಲಿರುವಾಗ ನಾನು ಒಂದು ಯಾವುದು ಆಶ್ಲೇಷ ಬಲಿಯನ್ನು ಆಗುವಾಗ ಶ್ರೀಧರ್ ದೇವಾಡಿಗರು ನನಗೆ ಮೀಟ್ ಆದರು, ಅಂದರೆ ಸಿಕ್ಕಿದ್ರು. ಹಾಗೆ ಹೇಳಿದೆ, ಒಂದೇ ಹೇಳಿದವ್ರ ಹತ್ರ, ಸರ್ ನೀವು ಒಂದು ಸಲ ಶಾಲೆಗೆ ಬನ್ನಿ. ಅವರು ನಮ್ಮ ಶಾಲೆ ಸ್ಟೂಡೆಂಟ್, ಹಾಗೆ ಓಲ್ಡ್ ಸ್ಟೂಡೆಂಟ್. ಹಾಗೆ ಅವರು ಬಂದರು, ಮರುದಿವಸವೇ ಬಂದೆಲ್ಲ ಶಾಲೆ ಪರಿಸ್ಥಿತಿ ನೋಡಿದರು, ಇದೆಲ್ಲ ಕಟ್ಟಡ ಇದಾಗಿದೆ ಹೀಗೆಲ್ಲ. ಅವರು ಕೂಡಲೇ ಅದು ಕಟ್ಟಡವನ್ನು ಒಂದು ಸೈಡಿದು ಕಟ್ಟಡವನ್ನು ಪಂಚಾಂಗ ತೆಗೆದು ಬೇರೆಯೇ ಮಾಡಿದರು, ಅದರ ಜಾಯಿಂಟ್ ಇದು ಗೋಡೆಗೆ ತಾಗಿಸಿ. ಈಗ 2 ಕ್ಲಾಸ್ ಜಾಸ್ತಿ ಆಗಿದೆ. ಆಮೇಲೆ ಈಗ ಒಂದು ಮಣಿಪಾಲ ಒಂದು ಸಂಸ್ಥೆಯವರು, ಸಮೂಹ ಸಂಸ್ಥೆಯವರು ಯಾವುದು ಇನ್ನೊಂದು ನಮಗೆ ಕ್ಲಾಸ್ 1 to 7th ಕ್ಲಾಸ್ ಸಾಕಾಗೋದಿಲ್ಲ ಹೇಳಿದ್ದಕ್ಕೆ ಈಗ ಫೌಂಡೇಶನ್ ಹಾಕಿದ್ದಾರೆ. ಈಗ ಮುಂದೆ ಹೋಗ್ತಾ ಉಂಟು ಸರ್, ಈಗ ಕಟ್ತಾ ಇದ್ದಾರೆ. ಸವಾಲುಗಳು ಏನಾದರೂ ಎದುರಾಗಲಿಲ್ವಾ ತಮಗೆ?
ಸವಾಲು ಇರ್ತದೆ ಸರ್. ಬಟ್ ಅದನ್ನೆಲ್ಲ ದಾಟಿ ಅದನ್ನೆಲ್ಲ ಯಾಕಂದ್ರೆ ಇಲ್ಲಿ ಮಹಿಳೆ ಸಮಾಜ ಸೇವಕಿ ಆದ್ರೂ ಅಥವಾ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಮುಂದುವರೆದ್ರೂ ಕೂಡ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಒಂದು ದಿಟ್ಟತನ ಬೇಕು. ಸುಮಾರು ಇರ್ತದೆ ಅಲ್ಲಿ. ಅಂದ್ರೆ ನಾನು ಶಾಲೆ ಮುಂದುವರ್ಸ್ಕೊಂಡು ಹೋಗ್ಬಾರ್ದಂತ ಒಂದು ಒಬ್ಬರಿಗೆ ಕೆಲವರಿಗೆ ಇರ್ತದೆ. ಅವ್ರು ಇವರು ಅದನ್ನೆಲ್ಲ ಮೆಟ್ಟಿ ನಿಂತು ಅಥವಾ ಅದನ್ನೆಲ್ಲ ಸುಮಾರಲ್ಲ ಬೆಳೆದಿದ್ದದೆಲ್ಲ ಒಂದು ಬರ್ತದೆ. ನಾನು ಅದನ್ನು ಕಿವಿಗೆ ಹಾಕೊಳ್ಳೋದಿಲ್ಲ. ಅವ್ರು ಏನ್ ಬೇಕಾದ್ರೆ ಹೋಗ್ಲಿ. ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಉಂಟು ಅಲ್ಲಿ ನಮ್ಮ ಶಾಲೆ ಪಕ್ಕ, ಎಲ್ಲ ಅವನ ಕೈಯಲ್ಲಿ ಕೃಷ್ಣಾರ್ಪಣ ಅಂತ ಹೇಳ್ತಾರಲ್ಲ ಹಾಗೆ ಅವನೇ ಸಾಧಕ ಮಹಿಳೆ, ಸಮಾಜ ಸೇವಕಿ ಮಹಿಳೆ, ಅದರೊಂದಿಗೆ ದಿಟ್ಟ ಮಹಿಳೆ ಅಂತ ನಾನು ಕರೆಯಬಹುದು ತಮ್ಮ. ಆಗ್ಬೋದು, ಕರಿಬೋದು. ಧೈರ್ಯ ಕೂಡ ಬೇಕು. ಹಾಗೆ ಪಕ್ಕ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ರು ದುಡಿಸುವುದು 6 ಜನರನ್ನು ಹಾಕೊಂಡು ಲೇಡೀಸನ್ನೇ ಹಾಕಿದ್ದೇನೆ ನಾನು. ಅವರನ್ನು ಈಗ ಅತಿಥಿ ಶಿಕ್ಷಕರಾಗಿ ಮಾಡ್ತಾರೆ. ಈಗ ನನ್ನ ಕೆಲಸವನ್ನೆಲ್ಲ ಅವರು ಮಾಡ್ತಾ ಇದ್ದಾರೆ. ಅನ್ವರ್ಥಕವಾಗಿ ತಮಗೆ ವಿದ್ಯಾರತ್ನ ಅನ್ನುವಂತ ಹೆಸರು ಕೂಡ ಇದೆ. ತಾವು ವಿದ್ಯೆಯಲ್ಲಿ ರತ್ನ, ವಿದ್ಯೆಯನ್ನ ನೀಡುವುದರಲ್ಲಿ ರತ್ನ ಅಂತ ನಾವು ಪರಿಗಣಿಸಬಹುದು. ಸರಿ ವಿದ್ಯಾರತ್ನರವರೇ, ಮಹಿಳಾ ದಿನಾಚರಣೆಗೆ ಪೂರಕವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲೇಬೇಕಾಗ್ತದೆ. ಯಾಕಂದ್ರೆ ಮಹಿಳೆಯ ಸ್ಥಾನಮಾನ, ಮಹಿಳೆಯ ಶಿಕ್ಷಣದ ಬಗ್ಗೆ ಬಂದಾಗ ಮಹಿಳಾ ಶಿಕ್ಷಣಕ್ಕೆ ತಾವು ಒಬ್ಬ ಶಿಕ್ಷಕಿಯಾಗಿ ಕೊಟ್ಟಂತಹ ಒತ್ತುಗಳೇನು? ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರ ಶಿಕ್ಷಣಕ್ಕೆ ಅಂದಿನ ಕಾಲದಲ್ಲಿ ಅವಕಾಶಗಳು ಕಡಿಮೆ. ಒಂದು 3ನೇ 4ನೇ ಕ್ಲಾಸ್ ನಂತರ ಆವಾಗಿನ ಉದ್ಯೋಗಗಳು ಬೀಡಿಕಟ್ಟು ಅಥವಾ ಇನ್ನಿತರ ಕೆಲಸ ಮಾಡು, ನೀನು ಕೂತ್ಕೊಳ್ಳು ಅನ್ನುವಂಥ ಆ ಸಮಯದಲ್ಲಿ ಆ ಊರವರ ಮನವೊಲಿಸಿ ಅವರನ್ನ ಶಾಲೆಗೆ ಸೇರಿಸಿ ಮಹಿಳಾ ಅಂದ್ರೆ ಹೆಣ್ಮಕ್ಕಳ ಶಿಕ್ಷಣಕ್ಕೆ ತಾವು ಕೊಟ್ಟಂತಹ ಕೊಡುಗೆಗಳು ಒಂದಷ್ಟಾದ್ರೂ ಜ್ಞಾಪಿಸಬಹುದಾ? ಮಹಿಳೆಯರಿಗೆ ಶಿಕ್ಷಣ ಬೇಕೇ, ಇಲ್ಲದ್ರೆ ಸಾಧ್ಯವೇ ಇಲ್ಲ. ಯಾವುದೇ ಒಂದು ಕಷ್ಟವನ್ನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ನಮಗೆ ಜ್ಞಾನ ಇರಬೇಕು. ಆ ಜ್ಞಾನದ ವೇಯಲ್ಲಿ ನಾವು ನಡೀತಾ ಇರಬೇಕು. ಈ ಮಹಿಳೆಯರಿಗೆ ಅಂದರೆ ಹೆಚ್ಚಿನ ಒಂದು, ಈಗ ಕೆಲವು ಜೆಂಟ್ಸ್ ಕೂಡ ಹಾಗೆ, ಒಂದು ತಂದೆ ತಾಯಿ ಕೂಡ ಹಾಗೆ, ಮಹಿಳೆಯರು ಲೆಕ್ಕದಿದ್ದ ಹೊರಗೆ ಅವರು ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಮನೆ ಕೆಲಸ ಮಾಡೋದು ಅಷ್ಟು ಈಗ ಕಡಿಮೆ ಆಗ್ತಾ ಇದ್ರೂ ಕೂಡ ಅವರಿಗೆ ಸ್ವಲ್ಪ ಹೊತ್ತು ಕೊಡುವುದು ಕಡಿಮೆ ಆಗಿದೆ. ಮನೆಯ ಪೇರೆಂಟ್ಸ್ನವ್ರು ಕೂಡ ಹಾಗೆ, ಎಂಥದ ನೀನು ಅಲ್ಲಿ ಹೋಗಬೇಡ, ಇವತ್ತು ಸ್ವಲ್ಪ ಶಾಲೆಗೆ ಬೇಗ ಹೋಗ್ಲಿಕ್ಕೆ ಉಂಟಂದರೆ ಬೇಡ, ನೀನು 9ವರೆಗೆ ಹೋಗು ಅಂತೆಲ್ಲ ಹೇಳುವವರಿದ್ದಾರೆ. ಯಾಕೆಂತೇಳಿ ನಾವೊಂದು ಕ್ಲಾಸ್, ಒಂದು ಸ್ಪೆಷಲ್ ಕ್ಲಾಸ್ ಏನಾದರೂ ಮಾಡೋದಿದ್ರೆ ಅವರನ್ನು ಸ್ವಲ್ಪ ಹುರಿದುಂಬಿಸುವುದಿಲ್ಲ. ಕಡೆಗೆ ನಾವು ಹೇಳೋದು, ನೀವು ದೊಡ್ಡ IAS ಆಫೀಸರ ಏನಾದರೂ ಆಗಬೇಕು ಮರೆತೆ, ಈಗ ನೀನು ಇಷ್ಟು ತಡ ಮಾಡಿ ಬಂದರೆ ಹೇಗೆ, ಇದೆಲ್ಲ ಎಲ್ಲ ಹೇಳಿ ಅಲ್ಲ ಅವರನ್ನೆಲ್ಲ ಸ್ವಲ್ಪ ಪುಸ್ಲಾಯಿಸ್ಬೇಕು. ಪುಸ್ಲಾಯಿಸಿದರೆ ಸ್ವಲ್ಪ ದೊಡ್ಡ ಅವರು ನಿಜವಾಗಿ ಈಗ ಎಲ್ಲಕ್ಕಿಂತವೂ ಹುಡುಗಿಯರು ಸ್ವಲ್ಪ ಜಾಸ್ತಿ ಕಲಿಯೋದು. ಈ ಹುಡುಗರಿಗಿಂತಲೂ ಹುಡುಗರಿಗೆ ಆಟ ಪಾಠ ಮೊಬೈಲ್ ಅದರಲ್ಲೆಲ್ಲ ಇರ್ತಾರೆ. ಹುಡುಗಿಯರನ್ನು ಸ್ವಲ್ಪ ನಾವು 1 to 7 ತನಕ ಹೇಳಿದ್ದು ನಾನು, ಆಮೇಲೆ ಕಾಲೇಜಿದಲ್ಲೇ ಹೇಳೋದಲ್ಲ. ಅವರು ಈಗ ಎಲ್ಲ ಮೇಲುಗೈ ಅಂತ ಹೇಳಿದ್ರೆ ಹುಡುಗಿಯರೇ. ಯಾಕೆ ಅಂತ ಹೇಳಿದ್ರೆ ಅವರು ಮನೆಯಲ್ಲಿ ಕಷ್ಟಪಟ್ಕೊಂಡು ಕೆಲಸ ಮಾಡಿಕೊಂಡು ಮತ್ತೆ ಶಾಲೆಗೆ ಬರ್ತಾರೆ, ಮತ್ತೆ ಇದರಲ್ಲೂ ಕೂಡ ಕಷ್ಟಪಡ್ತಾರೆ. ಹುಡುಗರು ಹಾಗೆಲ್ಲ, ಅವರಿಗೆ ಬಿಂದಾಸ್ ಜೀವನ. ಮನೆ ಒಳಗೂ ಕೆಲಸ ಎಂತ ಮಾಡೋದಿಲ್ಲ, ಏನಾದರೂ ಮಾಡ್ಕೊಂಡು ಬರ್ತಾರೆ. ಮತ್ತು ಕೆಲಸ ಕೂಡ ಹಾಗೆ, ಹೋಮ್ವರ್ಕ್ ಅದೆಲ್ಲ ಮಾಡೋದು ಸ್ವಲ್ಪ ಹಿಂದೆ ಇರ್ತಾರೆ. ಆದ್ರಿಂದ ಈ ಮಕ್ಕಳು ಸೇವಾವಧಿಯಲ್ಲಿ ಅಂಥ ಮನೆಯಲ್ಲಿ ಉಳಿದವರಂತಹ ಒಂದು ಏನಾದರೂ ವಿಚಾರದ ಬಗ್ಗೆ ತಾವು ಆಸಕ್ತರಾಗಿ ಅವರನ್ನು ಮನವೊಲಿಸಿ ನಾವು ಕರ್ಕೊಂಡು ಬಂದಿದ್ದೇವೆ. ಹೆಣ್ಣು ಮಕ್ಕಳು ಶಿಕ್ಷಣವನ್ನ ಪಡೆಯುವಂತೆ ತಾವು ಏನು ಕೆಲಸ ಮಾಡಿದ್ರಿ? ಒಂದು ವಿಜಯಪುರದ ಊರಿನ ಒಂದು ಹುಡುಗಿ ಶಾಲೆ ಹತ್ರವೇ, ಅದು ಆಚೆಚೆ ಓಡ್ತಾ ಇತ್ತು. ಸುಮಾರು ಒಂದು 7-8-10 ವರ್ಷ ಆಗಿರ್ಬೋದು. ಅವಳು ಒಂದು ಸವಿತಾ ಅಂತ ಹುಡುಗಿ, ಅವಳನ್ನು ಹೇಳಿದೆ, ನೀನು ಶಾಲೆ ಬರೋಣ, ನಿಮಗೆ ಶಾಲೆ ಬರಲಿಕ್ಕೆ ಹೋದ್ರೆ ಸುಮ್ಮನೆ ಆಚೆ ಬಿಸಿಲಿಗೆಲ್ಲ ತಿರ್ತಿದ್ಯಲ್ಲ, ಶಾಲೆ ಬಂದು ನೀನು ಹುಷಾರಾಗ್ತೀನಿ ನೋಡಿ, ಒಳ್ಳೆ ಒಂದು ಕೆಲಸ ಸೇರ್ಬೋದು ಹಾಗೆ. ಆಮೇಲೆ ಅವಳು ಬಂದಳು, ಶಾಲೆ ಸೇರಿದ್ಲು. ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿಸ್ಲಿಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡದಿದ್ಲು ಅವಳು. ಆಮೇಲೆ ಅವಳನ್ನು ಬರಲಿಕ್ಕೆ ಹೇಳಿ, ಅವಳು ಮತ್ತು ಎಲ್ಲರಿಗಿಂತ ಹುಷಾರಾದದ್ದು ಅವಳಿ ಹುಡುಗಿ. ಹುಷಾರಾಗಿ ಒಳ್ಳೆ, ಈಗ ನಾನು ನರ್ಸಿಂಗಿಗೆ ಹೋಗ್ತೇನೆ ಅಂತೆಲ್ಲ ಹೇಳ್ತಿದ್ದಾಳೆ, ಈಗ ಹುಷಾರಾಗ್ತಾಳೆ. ಆಮೇಲೆ ಮಕ್ಕಳಿಗೆ ಸ್ವಲ್ಪ ಟೀಚರ್ಸ್ನವರದ್ದು ಒಂದು ಬೆಂಬಲ ಬೇಕು ಹುಡುಗಿಯರಿಗೆ. ಯಾಕೆ ಅಂತೇಳಿದರೆ, ಯಾವುದು ಅವರ ಕಷ್ಟಗಳನ್ನು ಹೇಳಲಿಕ್ಕಾಗದಿದ್ದದ್ದು, ಒಂದು ತಂದೆ ತಾಯಿ ಹತ್ರ ಆಗದಿದ್ದದ್ದು ಟೀಚರ್ಸ್ನವ್ರ ಹತ್ರ ಹೇಳ್ತಾರೆ. ಆಗ ನಾವು ಅವರಿಗೆ ಒಂದು ಸರಿಯಾದ ಒಂದು ಮಾರ್ಗದರ್ಶನ ನೀಡಿದರೆ ಹುಡುಗಿಯರು, ಮಹಿಳೆಯರಾಗಲಿ ಹುಡುಗಿಯರಾಗಲಿ, ಅವರು ಮುಂದೆ ಬರಲಿಕ್ಕೆ ಒಂದು ಒಳ್ಳೆಯ ಒಂದು ಆಸ್ಪದ ಸಿಗ್ತದೆ. ಮಾತ್ರ ಅವರನ್ನು ಬೆಂಬಲಿಸಲಿಕ್ಕೆ ಮನೆಯಲ್ಲಿ ಯಾರಿಲ್ಲದಿದ್ದಾಗ ಟೀಚರ್ಸ್ನವರೇ ಅವರನ್ನು ಬೆಂಬಲಿಸಿ ಮುಂದಿನ ಸುಗಮ ದಾರಿಗೆ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲದ್ರೆ ಸಾಧ್ಯ ಇಲ್ಲ ಈಗಿನ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ. ಅಂದರೆ ಈಗ ಆ ಕಾಲದಲ್ಲಿ ಅಂತ ಸರಿ ಮನೆಯವರು ಮಾತ್ರ, ತಂದೆ ತಾಯಿ ಮಾತ್ರ ಒಂದು ಅವರಿಗೆ ಬೈಯುವುದು ಜೋರು ಮಾಡೋದಿಲ್ಲ. ಈಗ ಹಾಗೆಲ್ಲ ಪರಿಸರ ಸುತ್ತಮುತ್ತ ಕೂಡ ಒಂದು ಹೆಣ್ಣಿನ ಮೇಲೆ ಬೇರೆ ಬೇರೆ ಥರದ ಇದೆಲ್ಲ ನಡೀತಾ ಇರ್ತದೆ. ಅದು ನಮಗೆ ಗೊತ್ತಾಗ್ತದೆ ಕೆಲವು ಸಲ.
ಮಕ್ಕಳು ಹೇಳ್ತಾರೆ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾರೆ ತಂದೆ ತಾಯಿ, ಆಗ ಒಂದು ಮಗು ಹೇಳ್ತದೆ ನನಗೆ ಅವನು ಹಾಗೆ ಹೇಳಿದ ಹೀಗೆ ಹೇಳಿದ, ಮೊಬೈಲ್ ತೋರಿಸಿದ, ಹಾಗೆ ಹೀಗೆ ಮೇಲಿನ ಶೋಷಣೆಗಳು ನಿರಂತರವಾಗಿದೆ. ಅದನ್ನು ಮೆಟ್ಟಿ ನಿಲ್ಲಬೇಕಾದ್ರೆ ಪೂರಕ ಶಿಕ್ಷಣವನ್ನ ಪಡಿಬೇಕು. ಶಾಲೆಯಲ್ಲಿ ಅಲ್ಲ ಅಂಥದ್ದೆಲ್ಲ ಸ್ವಲ್ಪ ಹೇಳಬೇಕು. ಅದನ್ನು ಹೇಳಿದ ಕೂಡಲೇ ಮಕ್ಕಳಿಗೆ ಗೊತ್ತಾಗ್ತದೆ ಯಾವುದು ತಪ್ಪು ಯಾವುದು ಸರಿ ಅಂತ. ಮಹಿಳೆಯರಿಗೆ ಇನ್ನೂ ಕೂಡ ಉಂಟು, ಗೊತ್ತಾಗೋದಿಲ್ಲ. ಆಫೀಸ್ನಲ್ಲಿ ಕೂಡ ಇರ್ತದೆ, ಎಲ್ಲ ಕಡೆಯಲ್ಲಿ ಕೂಡ ಉಂಟೆ ಒಂದೊಂದು ಥರದ ಇದನ್ನು ಶೋಷಣೆ ಮಾಡ್ತಾ ಇರ್ತಾರೆ. ಆದ್ರಿಂದ ನಾನು ಪೂರಕ ಶಿಕ್ಷಣ ಮತ್ತು ಸ್ವಾಭಿಮಾನ ರೂಪಿಸಿಕೊಡ್ಬೇಕು ಶಾಲೆಯಲ್ಲಿ ಎಲ್ಲ. ಸಾಂಸ್ಕೃತಿಕ ವಾತಾವರಣವನ್ನು ಯಾವ ರೀತಿಯಲ್ಲಿ ಸೃಷ್ಟಿಸಿದ್ರಿ ಅಲ್ಲಿ? ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವ ಮಾಡ್ತೇವೆ. ಆಮೇಲೆ ಟೂರಿಗೆಲ್ಲ ಕರ್ಕೊಂಡು ಹೋಗ್ತೇನೆ. ಒಂದ್ಸಲ ಟೂರಿಗೆ ನಾನು ಲಾಸ್ಟ್ 2020ಗೆ ನಾವು ಪೇರೆಂಟ್ಸನ್ನು ಕೂಡ, ಹಳ್ಳಿಯ ಮಕ್ಕಳು ಅವರ ಪೇರೆಂಟ್ಸನ್ನು ಕೂಡ ಕರ್ಕೊಂಡು ಹೋಗಿದ್ದೇನೆ. ಒಂದು 10-20 ಪೇರೆಂಟ್ಸ್ ಟ್ರೈನಲ್ಲಿ ಕರ್ಕೊಂಡು ಹೋಗಿದ್ದೇನೆ ಮೈಸೂರಿಗೆ. ನನ್ನ ಹಣದಲ್ಲಿ, ನಾನು ಒಂದು ಪೈಸೆ ಮಕ್ಕಳ ಕಲಿಕೆಗೆ ಪೂರಕವಾಗುವುದು. ಮೃಗಾಲಯ ಇಲ್ಲೆಲ್ಲ ಅವರು ಸ್ವಂತ ಖರ್ಚಿನಲ್ಲಿ ಒಂದು 2 ಲಕ್ಷ ತನಕ ಖರ್ಚಾಗಿದೆ ನನಗೆ. ಆಗ ಪೇರೆಂಟ್ಸ್ನವರನ್ನು ಎಲ್ಲರನ್ನು, ಕೂಲಿ ಕೆಲಸ ಮಾಡುವವರನ್ನು ಎಲ್ಲ ಕರ್ಕೊಂಡದ್ದು. ಅವರಿಗೆ ತುಂಬ ಖುಷಿ. ಅಂದರೆ ಅವರು ಇದನ್ನು ನೋಡಲಿಲ್ಲ. ರೈಲು ಪ್ರಯಾಣ ಕೂಡ ಬೇರೆ, ನಮ್ಮ ಊರಿನವರಲ್ಲ. ಆಮೇಲೆ ಅಲ್ಲಿಯ ಪರಿಸರ, ದೇವಸ್ಥಾನ, ಮೃಗಾಲಯ ಇದನ್ನೆಲ್ಲ ನೋಡಿ ಉಂಟಲ್ಲ, ತುಂಬ ಖುಷಿ ಪಟ್ಟಿದ್ದಾರೆ. ಟೀಚರ್ ಈ ಸಲ ಎಲ್ಲಿ ಹೋಗ್ತೀರಿ ಅಂತ ಕೇಳ್ತಿದ್ರು. ಲಾಸ್ಟ್ ಟೈಮ್ ನಾವು ಹೋಗ್ಬೇಕಂತ ಪ್ರತಿ ವರ್ಷ ಹೋಗ್ತಿತ್ತು. ಹೋದ ಸಲ ಮುರುಡೇಶ್ವರದಲ್ಲಿ ಒಂದು ಇದಾಯ್ತಲ್ಲ ಮಕ್ಕಳದ್ದು ಒಂದು, ಆದಮೇಲೆ ನಮ್ಮ ಮಕ್ಕಳಿಗೆ ಹೆದರಿಕೆ ಆಯಿತು. ಪೇರೆಂಟ್ಸ್ನವರು ಬೇಡ ಬೇಡ ಅಂತ ಹೇಳಿದ್ರು. ಆದರೆ ಹತ್ತಿರದಲ್ಲಿ ಈಗ ಮಂಗಳೂರು ಆಚೀಚೆ ಹೋಗಿ ಬರುವಂತ ಇದ್ದೇವೆ ನಾವು ಈ ಸಲದ ಇದರಲ್ಲಿ. ಹೋದ ಸಲ ಒಂದು ನೋಟಿಸ್ ಇದು ಬಂದೈತಲ್ಲ ನ್ಯೂಸ್, ಎಲ್ಲಿದ್ದೀರಿ ನೀವು ಪ್ರವಾಸದಲ್ಲಿ, ಅಲ್ಲಿಂದ ವಾಪಸ್ ಬರಬೇಕಂತ ಒಂದು ನ್ಯೂಸ್ ಬಂತು. ನಾವು ಅದಕ್ಕೆ ಅದನ್ನು ಟ್ರೈನಿಗೆ ಬುಕ್ ಮಾಡಿದನ್ನು ತೆಗೆದಿದ್ದೇವೆ. ಅದು 7,000 ದಂಡ ಹಾಕಿ ಅದನ್ನು ವಾಪಸ್ ತಗೊಂಡು ಬಂದಿದ್ದೇವೆ. ಹೋಗಲೇ ಇಲ್ಲ ಮತ್ತೆ. ನಿವೃತ್ತಿ ನಂತರವೂ ತಮ್ಮ ಚಟುವಟಿಕೆಗಳು? ಇಲ್ಲ ಸರ್, ನಾನು ಶಾಲೆಗೆ ಬರ್ತೇನೆ. ಡೈಲಿ 8 ಗಂಟೆಗೆ 8:15ಕ್ಕೆ ನಾನು ಕುಕ್ಕಿಕಟ್ಟೆ ಶಾಲೆಯಲ್ಲಿ ಇರ್ತೇನೆ ಹೊನ್ನಾಳದಿಂದ. ಎಷ್ಟು ಗಂಟೆವರೆಗೆ? 8:15ರಿಂದ 8:15 ಒಳಗೆ ಬರ್ತೇನೆ ನಾನು. 8:15 ಒಳಗೆ ಶಾಲೆಗೆ ಬರ್ತೇನೆ. ಅಲ್ಲಿ ಮಕ್ಕಳದ್ದು ಸ್ವಚ್ಛತೆಯ ಇದರ ಬಗ್ಗೆ ಎಲ್ಲ ಗಮನಿಸಿ ದಿನ ಮಕ್ಕಳಿಗೆ ಬರೀಲಿಕ್ಕೆಲ್ಲ ಕೊಡ್ತೇನೆ. ಎಲ್ಲ ಉಚಿತ. ಸಂಜೆ ತನಕ ಇರ್ತೇನೆ ಸರ್, 4-4:30 ತನಕ ಇರ್ತೇನೆ. ಇದು ಬಹಳ ಅಪೂರ್ವ. ಅಂದರೆ ಅಲ್ಲಿ ಯಾರು ಮತ್ತೆ ಗೆಸ್ಟ್ ಟೀಚರ್ಸ್ನವರು ಇರೋದಲ್ಲ, ಅವರಿಗೆ ಸ್ವಲ್ಪ ಟ್ರೈನಿಂಗ್ ಬೇಕಾಗ್ತದೆ, ಹೇಗೆ ಇರಬೇಕು ಶಾಲೆಯಲ್ಲಿ ಅಂತ. ಒಂದು 5 ವರ್ಷ ಆಯ್ತು. 5 ವರ್ಷದಿಂದ ನಾನು ಬರ್ತಾ ಇದ್ದೇನೆ, ನಾನು ಶಾಲೆಗೆ ಬರ್ತಾ ಇದ್ದೇನೆ. ಎಲ್ಲವೂ ಉಚಿತ? ಎಲ್ಲ ಉಚಿತ. ಈ ಪ್ರವಾಸವೂ ಕೂಡ ಪ್ರವಾಸ ಪೂರ ಉಚಿತವೇ. ಗೌರವ ಶಿಕ್ಷಕರಿಗೆ ಸಂಬಳ ನನ್ನ ಪೆನ್ಷನ್ ಮಾತ್ರ ಅಲ್ಲ, ಮತ್ತೆ ಈಗ ನಾನು ಆಗ ಹೇಳಿದ್ದೇನಲ್ಲ, ಇವರು ಶ್ರೀಧರ್ ದೇವಾಡಿಗ ಅವರು ಸ್ವಲ್ಪ, ಅವರು ನಾದಶ್ರೀ ಕೋಆಪರೇಟಿವ್ ಸೊಸೈಟಿ, ಆಮೇಲೆ ಅವರದ್ದು ರಿಕ್ಷಾ ನಿರ್ವಾಹಕರ ಕಚೇರಿ ಉಂಟು. ಅದರಲ್ಲೆಲ್ಲ ಒಂದು 10,000, ಇದರಲ್ಲಿ 10. ನನಗೆ ಸ್ವಲ್ಪ ಕಡಿಮೆ, ನನಗೆ ಪೆನ್ಷನಿಗೆ 70 ಬರೋದಿಲ್ಲ ಸರ್, 40 ಸಿಗೋದು. ಅಲ್ಲಿ ಬೇಕಲ್ಲ 20-30 ಬೇಕು ಪ್ರತಿ ತಿಂಗಳಿಗೆ, ಅವರು ಕೊಡ್ತಾರೆ. ಆಮೇಲೆ ಬ್ರ್ಯಾಡಿ ಕಂಪೆನಿ ಬೆಂಗಳೂರು ಅವರು ನಮ್ಮ ಈ ಒಂದು ಸಲ ಸಂತೋಷ್ ಕುಮಾರ್ ಇವರು ನಮ್ಮನ್ನು ಭೇಟಿಯಾಗಿ ಒಂದು ಸ್ವಲ್ಪ ಸಂದರ್ಶನ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ರು. ಆಗ ಬ್ರ್ಯಾಡಿ ಕಂಪೆನಿ ಅಂತ ಬೆಂಗಳೂರಿನವರು ನಮಗೆ ಸಾಧಾರಣ ಒಂದು ವರ್ಷಕ್ಕೆ ಒಂದು 5 ಲಕ್ಷ ತನಕ ಈ ಟೀಚರ್ಸ್ನವರು ಈ ಸಂಬಳಕ್ಕೆ ಗಳಿಸ್ತಾ ಇದ್ದಾರೆ ಈಗ ಒಂದು 2-3 ವರ್ಷದಿಂದ. ಆಗ ಅವರು ತುಂಬ ಇದು ಮಾಡಿದ್ದಾರೆ. ಪ್ರಕಾಶ್ ಆಚಾರ್ಯ ಬಾರ್ಕೂರು ಅವರು ನಮ್ಮ ಪರಿಚಯ ಆಯಿತು. ಅವರು ಮತ್ತು ನಮ್ಮ ಶಾಲೆಗೆ ಲಾಟ್ರಿ ಕ್ಲಬ್ಬಿನವರ ಮೂಲಕ, ಅಂದರೆ ರಾಮಚಂದ್ರ ಉಪಾಧ್ಯಾಯ ಅಂತ ಶ್ರೀಕೃಷ್ಣ ಬಾಲನಿಕೇತನದ ಚೇರ್ಮನ್ ಆಗಿದ್ದರು. ಅವರ ಪರಿಚಯ ಮಾಡಿ ಅವರಿಂದ ನಮ್ಮ ಶಾಲೆಗೆ ಇಷ್ಟು 1.5 ಲಕ್ಷ 2.5 ಲಕ್ಷ ಹಾಗೆ ಪುನಃ 1.5 ಲಕ್ಷ ಹೀಗೆ ಕೊಟ್ಟು ಒಂದು 2-3 ವರ್ಷದಿಂದ ನಮಗೆ ಸ್ವಲ್ಪ ನನ್ನ ಪೆನ್ಷನಿಗೆ ಇದು ತುಂಬ ಒತ್ತಡ ಬಿಡುವುದಿಲ್ಲ, ಅದನ್ನು ಕೊಡುವ ಹಾಗೆ ಮಾಡಿದ್ದಾರೆ ಇದರಲ್ಲಿ ಲಯನ್ಸ್ ಕ್ಲಬ್ನ ಮೂಲಕ. ಆದ್ದರಿಂದ ಅವರಿಗೆ ನಮ್ಮ ಈ ಟ್ಯೂಬಿನ ಇದು ಯೂ ಚಾನೆಲ್ ಅಲ್ಲ, ಯೂ ಚಾನೆಲ್ ಮೂಲಕ ಅವರಿಗೆ ನಾನು ತುಂಬ ಧನ್ಯವಾದ ಹೇಳಬೇಕು. ಯಾಕೆಂದರೆ ಅಷ್ಟು ಲಕ್ಷ ಯಾರು ಕೊಡ್ತಾರೆ? ಒಂದು 5 ಲಕ್ಷ ಆಗ್ತದೆ ವರ್ಷಕ್ಕೆ ಸರ್, ಅವ್ರು ಕೊಡ್ತಾರೆ. ಬ್ರ್ಯಾಡಿ ಕಂಪೆನಿ ಬೆಂಗಳೂರು ಅಂತ ಅವರು ಪ್ರಕಾಶ್ ಆಚಾರ್ಯ ಚೆಕ್ ತಂದು ಕೊಡುವುದು. ನಮ್ಮ ಸ್ಕೂಲ್ ಡೇಗೆ ಬರ್ತಾರೆ. ಸ್ಕೂಲ್ ಡೇ ಸಮಯಕ್ಕೆ ನಾನು ಅವರಿಗೆ ಹೇಳೋದು, ಬನ್ನಿ ಸರ್ ಈಗ ಸ್ಕೂಲ್ ಡೇ ಬರ್ತಾರೆ. ಅವರು ಎಂಜಾಯ್ ಆಗಿ ಮಕ್ಕಳ ಆ್ಯಕ್ಟಿವಿಟಿ ಎಲ್ಲ ನೋಡ್ಕೊಳ್ತಾರೆ, ನೋಡಿ ಎಲ್ಲ ಸಂತೋಷ ಪಡ್ತಾರೆ. ಮತ್ತು ಸನ್ಮಾನ ನಮಗೆ ಬೇಡವೇ ಹೇಳ್ತಾರೆ. ಹೋದ ಸಲ ಕೂಡ ಹಾಗೆ, ನಮಗೆ ಸನ್ಮಾನ ಬೇಡ, ನಾನು ಅಲ್ಲ ಕೊಡೋದು, ನನ್ನ ಕಂಪೆನಿ ಕೊಡೋದು ಅಂತ ಹೇಳ್ಕೊಂಡು ಅವರು ಹೀಗೆ ಮಾಡ್ತಾರೆ. ಅವರಿಗೆ ಕೂಡ ಅವರು ಇಲ್ಲಿ ಬಂದು ಕೊಟ್ಟೆಲ್ಲ ಹೋಗ್ತಾರೆ ನೋಡಿ. ಆದ್ದರಿಂದ ಯು ಚಾನೆಲಲ್ಲಿ ಪ್ರಕಾಶ್ ಆಚಾರ್ಯ ಮತ್ತು ಬ್ರ್ಯಾಡಿ ಕಂಪೆನಿಯ ಎಲ್ಲ ಸಂಸ್ಥೆಗಳು, ಅವರ ಸದಸ್ಯರು, ಕಾರ್ಯಕಾರಿ ಕೆಲಸಗಳನ್ನು ಮಾಡುವ ಎಲ್ಲ
ಅವರಿಗೆ ನಾನು ನಮ್ಮ ಶಾಲೆ ಪರವಾಗಿ ಕುಕ್ಕಿಕಟ್ಟೆ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ಪರವಾಗಿ ತುಂಬ ಧನ್ಯವಾದವನ್ನು ಹೇಳ್ತೇನೆ. ಯಾಕೆಂದರೆ ಅಷ್ಟು ಹಣ ಯಾರೂ ಈಗ ಕೊಡೋದಿಲ್ಲ, ಯಾವ ಶಾಲೆಗೂ ಕೊಡೋದಿಲ್ಲ. ಶಾಲೆ ಅಂತ ಹೇಳಿದ್ರೆ ಸಿಗುವುದು ಹಣ ಸಿಗುವುದಿಲ್ಲ ಅದರಲ್ಲಿ ನಷ್ಟವೇ ವಿನಃ ಯಾರು ಹಣ ಕೊಡಲಿಕ್ಕೆ ರೆಡಿ ಇರಲ್ಲ, ಅದರಿಂದ ಅವ್ರು ಕೊಟ್ಟಿದ್ದಾರೆ. ಹಾಗೆ ಈ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ ಸರ್, ಅವರಿಗೆ ಅದರಲ್ಲಿ ನಮ್ಮ ಓಲ್ಡ್ ಸ್ಟೂಡೆಂಟ್ ಇರ್ಬೋದು, ಅವರೆಲ್ಲ ಸ್ವಲ್ಪ ಸಹಾಯ ಮಾಡಿದರೆ ನಮ್ಮ ಶಾಲೆಯನ್ನು ಗಟ್ಟಿಯಾಗಿ ನಿಲ್ಲಿಸ್ಬೋದು ಅಂತ ಒಂದು ನನಗೆ ಆಸೆ ಉಂಟು. ಸರಿ, ಶಿಕ್ಷಣ ಪ್ರೇಮ, ಸಾಮಾಜಿಕ ಕಳಕಳಿ, ಸಾಮಾಜಿಕ ಬದ್ಧತೆ, ಅದರೊಂದಿಗೆ ತಮ್ಮ ಮಹಾನ್ ಕೈಂಕರ್ಯ ಅಂದ್ರೆ ಕನ್ನಡ ಶಾಲೆಗಳನ್ನು ಉಳಿಸುವಂತ ಒಂದು ಅಭಿಯಾನದ ಒಂದು ಭಾಗ ತಾವು. ಉದ್ದೇಶ ಏನು? ಕನ್ನಡ ಬೇಕಲ್ಲ ಸರ್. ಕರ್ನಾಟಕದಲ್ಲಿ ಒಂದು ಕನ್ನಡ ಭಾಷೆಗೆ ಪ್ರಾಧಾನ್ಯ ಕೊಡದಿದ್ರೆ ಮತ್ತೆ ನಾವು ಎಂಥದ್ದು ಇಲ್ಲಿ ಪಾಕಿಸ್ತಾನದಲ್ಲಿ ಇದ್ದ ಹಾಗೆ ಹಿಂದಿ ಇಂಗ್ಲೀಷ್ ಅದನ್ನೇ ಮಾತ್ರ ಹೇಳಿದ್ರೆ ಆಗ್ತದೆ. ಕನ್ನಡ ಬೇಕಲ್ಲ. ಕರ್ನಾಟಕದಲ್ಲಿ ನಮ್ಮ ಕವಿಗಳೆಲ್ಲ, ಕುವೆಂಪುರವರೆಲ್ಲ ಕನ್ನಡ ನಾಡಿನ ಬಗ್ಗೆ ಹೇಳಿದ್ದು ಎಲ್ಲ ಕೂಡ ನಮ್ಮ ಕರ್ನಾಟಕದಲ್ಲಿ ಸಿಗುವಂತಹ ಒಂದು ರಕ್ಷಣೆ, ಪರಿಸರದ ಒಂದು ಸ್ವತ್ತುಗಳು, ನಮಗೆ ಸಿಗುವಂಥ ಸಂಪತ್ತು ಬೇರೆ ಎಲ್ಲೂ ಅಷ್ಟು ಸಿಗ್ಲಿಕ್ಕಿಲ್ಲ ಸರ್. ಶಾಲೆಗಳು ಮುಚ್ಚುಗಡೆ ಆಗ್ತಾ ಇವೆ ಅಲ್ಲ, ಮುಂದೊಂದು ದಿನ ಸರತಿ ಸಾಲಲ್ಲಿ ಬಂದರೂ ಬರಬಹುದು. ಬಟ್ ಅದನ್ನು ತಡೆಯುವಲ್ಲಿ ಏನು ಮಾಡಬೇಕು? ವ್ಯವಸ್ಥೆ ಮತ್ತು ನಾಗರಿಕರು ಸೇರ್ಕೊಂಡು ಮಾಡಬೇಕಲ್ಲ ಸರ್. ಕನ್ನಡವನ್ನು ಎಲ್ಲ ಮಾಡಬಹುದು. ಪರಿಸರ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನು ಉಳಿಯಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡಲೇಬೇಕು. ನಾನು ಹೇಗೆ ಇದು ಮಾಡ್ತೇನೆ ಹಾಗೆ ಎಲ್ಲರ ಕನ್ನಡ ಭಾಷೆ ಒಂದು ಬೇಕಲ್ವಾ. ಬೇರೆ ಎಲ್ಲ ಫಾರಿನ್ನಲ್ಲೆಲ್ಲ ಕನ್ನಡ ಭಾಷೆಯನ್ನು ತುಂಬ ಅಲ್ಲಿ ಕನ್ನಡ ದಿನಾಚರಣೆ ಮಾಡ್ತಾರೆ, ಪೂರ ಮಾಡ್ತಾರೆ ಎಲ್ಲ. ನಮ್ಮದು ಇದರಲ್ಲಿ ಎಂಥದಿಲ್ಲ. ಕರ್ನಾಟಕ ರಾಜ್ಯೋತ್ಸವದ ಒಂದು ದಿವಸ ಬಾವುಟ ಹಾರಿಸಿದ್ರು, ಒಂದು ದೊಡ್ಡ ಸಂಭ್ರಮ ಜಾತ್ರೆ ಹಾಗೆ ಮಾಡಿದ್ರೆ ಆಯಿತು, ಮುಗೀತು. ಆಮೇಲೆ ಕನ್ನಡ ಭಾಷೆ ಆಗಲಿ, ಕನ್ನಡ ನಾಡಿನ ಬಗ್ಗೆ ಆಗಲಿ ಯಾರಿಗೂ ಒಂದು ಇದೇ ಇಲ್ಲ, ಕಳಕಳಿಯೇ ಇಲ್ಲ. ಆದ್ದರಿಂದ ಅದು ಕಳಕಳಿ ಬರುವ ಹಾಗೆ ಚಾನೆಲ್ಗಳೆಲ್ಲ ಇದು ಹುರಿದುಂಬಿಸಬೇಕು. ಎಲ್ಲ ಚಾನೆಲ್ನವರು ಕೂಡ ಕನ್ನಡ ನಾಡಿನಲ್ಲಿ ಕರ್ನಾಟಕದ ಎಲ್ಲ ಜನರು ಕೂಡ ಕನ್ನಡ ನಾಡು ಮತ್ತು ಕನ್ನಡ ನುಡಿಯ ಬಗ್ಗೆ ಸ್ವಲ್ಪ ಎಚ್ಚರಗೊಳ್ಳಿ ಅಂತ ಹೇಳ್ತಾ ನಾನು ಆಸೆ ಪಡ್ತಾ ಇದ್ದೇನೆ, ಅದು ಹೇಳಬೇಕು. ಸರಿ, ಯಾವುದೇ ಒಂದು ಕೈಂಕರ್ಯವನ್ನು ಮಾಡುವುದಾದರೆ ಇತ್ತೀಚಿನ ದಿನಗಳಲ್ಲಿ ತಾವು ತಮ್ಮ ಸೇವೆ ನಿಸ್ವಾರ್ಥ ಅನ್ನೋದು ನಮಗೂ ತಿಳಿದಿದೆ. ಬಟ್ ಒಂದು ಪ್ರತಿಷ್ಠೆಗಾಗಿ ಮಾಡ್ತಾರೆ, ಒಂದು ಪ್ರಶಸ್ತಿಗಾಗೂ ಮಾಡ್ತಾರೆ, ಒಂದು ನಾನು ವಿಭಿನ್ನತೆಯಲ್ಲಿ ಗುರುತಿಸಿಕೊಳ್ಬೇಕು ಅನ್ನುವಂಥ ತವಕ ಅಥವಾ ವ್ಯಸನದಿಂದಾದರೂ ಮಾಡಬಹುದು. ಆದರೆ ತಮ್ಮ ಈ ಎಲ್ಲ ಫ್ರೀ ಉಚಿತವಾದಂಥ ಸೇವೆಗಳು, ಪೆನ್ಷನ್ ಹಣವನ್ನು ಕೂಡ ಸಂಪೂರ್ಣವಾದಂಥ ವಿನಿಯೋಗ, ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಇಂದಿಗೂ ಕೂಡ ಅಲ್ಲಿ ಕರ್ತವ್ಯ ನಿರ್ವಹಣೆ, ಇದನ್ನೆಲ್ಲ ಗಮನಿಸುವಾಗ ತಮಗೆ ಒಂದು ಸಂತೃಪ್ತಿ ಬೇಕಲ್ಲ. ಏನು ತಮಗೆ ಸಿಕ್ಕಂಥ ಪ್ರತಿಫಲ ಏನು? ಎಂತ ಇಲ್ಲ ಸರ್, ನನಗೆ ದೇವ್ರ ದಯದಲ್ಲಿ ನನ್ನ ಮಕ್ಕಳೊಂದು ಸಣ್ಣ ಕೆಲಸ ಆದರೂ ಕೆಲಸದಲ್ಲಿದ್ದಾರೆ. ಆಮೇಲೆ ನನ್ನ ಗಂಡನಿಗೆ ಪೆನ್ಷನ್ ಬರ್ತದೆ, ನನಗೂ ಪೆನ್ಷನ್ ಬಂದದ್ದು ನಾನು ಕಳಿಸಿದ್ದು, ಖಾಲಿ ಮಾಡಿದರು ಅವರೆಲ್ಲ ಏನು ಸಾಮಾನು ಗಿಮಾನು ತರ್ತಾರೆ ಎಲ್ಲ ಅಷ್ಟೇ ಅಲ್ಲ ಸರ್. ಮತ್ತೆ ಒಂದು ನನ್ನದು ಇದು, ಈಗ ಮನುಷ್ಯ ಜನ್ಮದಲ್ಲಿ ನಾವು ಹುಟ್ಟಿದ್ದೇವೆ ಎಲ್ಲರೂ. ಇನ್ನೊಂದ್ಸಲ ಈ ಜನ್ಮ ಬರ್ತದೆ ನನಗೆ, ಅಥವಾ ಕುಕ್ಕಿಗಡ್ಡೆ ಶಾಲೆ ಸಿಗ್ತದೆ, ಅಥವಾ ನಾವು ಆ ಕನ್ನಡ ನಾಡಿನಲ್ಲಿ ಹುಟ್ಟಬಹುದಾ? ಆದ್ದರಿಂದ ಈ ಜನ್ಮವನ್ನು ಸಾರ್ಥಕಗೊಳಿಸುವ, ಏನಾದರೂ ಒಂದು ಸಾಧನೆ ಮಾಡುವ ಮಕ್ಕಳಿಗೆ. ಈ ಜನ್ಮದಲ್ಲಿ ನಮಗೆ ಏನೇನು ಮಾಡಲಿಕ್ಕೆ ಸಾಧ್ಯ ಉಂಟು. ನನಗೆ ಈಗ 65 ವರ್ಷ ಆಯಿತು. 65 ವರ್ಷದಲ್ಲಿ ಕೈಕಾಲು ಗಟ್ಟಿದ್ದರೆ ಮಾತ್ರ ನಾನು ಶಾಲೆಗೆ ಹೋಗ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ನಾನು ಪಾಠ ಮಾಡಲಿಕ್ಕೆ ಆಗ್ತದೆ. ವಾಯ್ಸ್ ಹೋಗ್ತದೆ. 40 ವರ್ಷದ ನಂತರ ನಮಗೆ 40 ಇಯರ್ ಆಯಿತು ನಂದು, ಇದು 45 ಈಗ ಸರ್ವೀಸ್. ಮಕ್ಕಳಿಗೆ ಬೊಬ್ಬೆ ಹಾಕೋದು, ಮಾತಾಡೋದುವಾಗ ನಮ್ಮ ಕಂಠ ಎಲ್ಲ ಹೋಗ್ತದೆ. ಅದು ಕೊಟ್ಟಿದ್ದಾನೆ ದೇವ್ರ ದಯದಲ್ಲಿ. ಅದೆಲ್ಲ ದೇವರು ನನಗೆ ಕೊಟ್ಟ ಒಂದು ಸಂಪತ್ತ ಎಣಿಸಿದ್ದೇನೆ. ಯಾಕೆಂದರೆ ಅದನ್ನು ನಾವು ಜನರಿಗೆ ಇದು ಮಾಡುವ, ಮನುಷ್ಯನೇ ಸಾಟಿ ಹೇಳ್ತಾರಲ್ಲ ಹಾಗೆ. ನಾವು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ ಮೇಲೆ ಮತ್ತೊಂದು ಜನ್ಮ, ಯಾವ ಕರ್ಮಗಳನ್ನು ಅನುಭವಿಸಬೇಕು ನಮಗೂ ಗೊತ್ತಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ಆದಷ್ಟು ನಾನು ಉಚಿತವಾಗಿ ಮಕ್ಕಳಿಗೆ ವಿದ್ಯೆಯನ್ನು ಕಲಿಸುವ. ನನಗೆ ನಾನು ಈಗ ಮೊನ್ನೆ ನಿವೃತ್ತಿಯಾದ ಮೇಲೆ ಕೂಡ ಹೇಳೋದು, ನಾನು ಶಾಲೆಗೆ ಬರ್ತಾ ಇರ್ತೇನೆ, ನನಗೆ ಎಷ್ಟು ದೇವರು ಕೈಕಾಲ ಆರೋಗ್ಯ ಕೊಡ್ತಾನೆ ಅಷ್ಟು ತನಕ ನಾನು ಸರ್ವಿಸ್ ಮಾಡ್ತಾ ಇರ್ತೇನೆ ಇಲ್ಲಿ. ಅದರಿಂದ ದೇವರ ಹತ್ರ ಅದು ಸಾರ್ಥಕತೆಯೂ ಇದೆ. ಮುಂದೆಯೂ ಕೂಡ ಅದನ್ನು ಮಾಡ್ತೇನಂತ. ಮೊನ್ನೆ ನನ್ನ ಗಂಡ ಕೂಡ ಹೇಳಿ, ನೀನು ಎಷ್ಟು ಸಮಯ ಹೋಗ್ತೀಯ, ನಿನ್ನ ಕಾಲು ಗಂಟು, ನಂದು ಸೊಂಟ ಒಂದ್ಸಲ ಬೈಕಿನಲ್ಲಿ ಹೋಗುವಾಗ ಬಿದ್ದು ಇದಾಗಿದೆ, ಇಲ್ಲಿ ರಾಡ್ ಎಲ್ಲ ಇಟ್ಟು. ತಮ್ಮ ಈ ಉಚಿತವಾದಂಥ ಸೇವೆ ನೀಡುವ ಮನಸ್ಥಿತಿಗೆ ಮನೆಯಿಂದ ಯಾವ ರೀತಿಯಲ್ಲಿ ಪ್ರತಿಕ್ರಿಯೆ ವ್ಯಕ್ತ ಆಯಿತು? ಅವರ ಸಂಪೂರ್ಣ ಸಹಕಾರ ಕೊಡ್ತೀರಾ ಅಥವಾ ಕೊಡ್ತಾರಾ ಹೇಗೆ? ಇಲ್ಲ, ಮನೆಯಲ್ಲಿ ಅಮ್ಮ, ನನ್ನ ಮಕ್ಕಳೇ ನಗರಸಭೆಯಲ್ಲಿ ರಾಜ್ಯಶ್ರೀ ಏನಿದ್ರು ಕೂಡ ಬಹಳ ಅಪರೂಪ ಜನ ಹಾಗೆ ತಮ್ಮ ಎಲ್ಲ ಹಣವನ್ನು ವ್ಯಯಿಸಿ ಅಂತ ಹೇಳ್ಕೊಳ್ಳೋದು. ಸ್ವಲ್ಪ ಹಣವನ್ನು ವ್ಯಯಿಸಿ ಅಂತ ಕೆಲವರು ಹೇಳ್ತಾರೆ, ಬಟ್ ಎಲ್ಲವನ್ನ ಅದಕ್ಕಾಗಿ ವ್ಯಯಿಸಿ ಅಂತ ಹೇಳೋದು ಬಹಳ ಅಪರೂಪ. ಹೇಗಿತ್ತು ಸಹಕಾರ?
ಮನೆಯಲ್ಲಿ ಯಾರು ಮಕ್ಕಳದ್ದು ಯಾರದ್ದು ಇದಿಲ್ಲ, ತಕರಾರು ಇಲ್ಲ. ಸುಸ್ತಾಗ್ತದೆ ಅಂತ ಹೇಳಿದರೆ ನೀವು ಶಾಲೆ ಹೋಗ್ತೀರಲ್ಲ, ನಿಮ್ಗೆ ಅದು ಶಾಲೆ ಹೋಗೋದು ಕೈ ಮಾಡ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಕುತ್ಕೊಳ್ಬೋದು ಅಲ್ಲ ಅಂತ ಹೇಳ್ತಾರೆ. ಆದರೂ ಎಂಥದ್ದು ಇದಿಲ್ಲ, ತಕರಾರು ಮಾಡುವವರಿಲ್ಲ. ನನ್ನ ಗಂಡ ಒಂಚೂರು ಅದೇ ಸ್ವಲ್ಪ ಚೊರಪಟ್ಟು ಮಾಡಿದ್ರು, ಆಮೇಲೆ ಅವರನ್ನು ಬಾಯಿ ಮೆಚ್ಚಿಸಿದೆ. ನನ್ನ ಹಣ ಏನು ಬೇಕಾದ್ರೆ ಮಾಡ್ತೀನಿ, ನಿಮ್ಮ ಹತ್ರ ಕೇಳೋದಿಲ್ಲ ಅಲ್ವಾ ಅಂತ ಹೇಳಿದೆ, ಇದು ಮಾಡ್ತಾರೆ. ಈಗ ಅವರು ಒಪ್ಕೊಳ್ತಾರೆ, ಅಂದರೆ ನನಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವುದು ಶಾಲೆಯಲ್ಲಿ, ಅಂದರೆ ವಿದ್ಯಾರ್ಥಿಗಳು ಮಕ್ಕಳ ಹಾಗೆ ಪರಿಗಣಿಸಿದ್ದೇನೆ. ಹಾಗೂ 3 ಗಂಟೆ ರಾತ್ರಿಗೆ ಹೇಳ್ತೇನೆ ನಾನು, ಮನೆ ಎಲ್ಲ ಕೆಲಸ ಎಲ್ಲ ಮಾಡಿ ನನ್ನ ಗಂಡನಿಗೆ ಮನೆಯಲ್ಲಿಗೆಲ್ಲ, ನನ್ನ ತಂಗಿ ಒಬ್ಬಳು ಅಕ್ಕ ಒಬ್ಬಳು ಅಂಗವಿಕಲ, ಅಂದರೆ ಸ್ವಲ್ಪ ಬುದ್ಧಿಮಾಂದ್ಯ, ಅವಳಿಗೆಲ್ಲ ಬುತ್ತಿ ಎಲ್ಲ ತುಂಬಿ ಹೊರಗಿಟ್ಟು, ನನ್ನ ಗಂಡನಿಗೆ ಬುತ್ತಿ ಎಲ್ಲ ಇಟ್ಟು ಎಲ್ಲ ಇದು ಮಾಡಿ ನಾನು 6:30 6:45 ರೆಡಿ ಆಗ್ತೇನೆ ಪ್ರತಿದಿನ, ಒಂದು ತಪ್ಪುದಿಲ್ಲ. ಬೇಗ ಶಾಲೆ ಕೂಡ ಹಾಗೆ, ನನ್ನ ಟೈಮ್ ಅಂದರೆ ಟೈಮ್, ಅದರ ಟೈಮಿನೊಳಗೆ ಬರಬೇಕು. ಟೀಚರ್ಸ್ನವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ದಿನ ಮಾತ್ರ ಬೇಗ ಬರಲಿಕ್ಕೆ ಹೇಳಿದ್ದೇನೆ. ಮತ್ತು ಅಂದರೆ ಎಲ್ಲ ದಿವಸ ಒಂದೇ ಇರೋದಿಲ್ಲ, ಸಣ್ಣ ಮಕ್ಕಳ ತಾಯಂದಿರು ಎಲ್ಲ ಇರ್ತಾರೆ. ಅದರಿಂದ ಹಾಗೆ, ಅದರಿಂದ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ದೇವಲ್ಲ, ಇನ್ನೊಂದು ಸಲ ಜನ್ಮ ಬರ್ತದೋ ಇಲ್ವೋ, ಆದ ಕಾರಣ ಇದನ್ನ ಸಾರ್ಥಕ. ಶಿಕ್ಷಣದ ವ್ಯಾಖ್ಯೆಗಳು ಬದಲಾಗ್ತಾ ಇದೆ, ಬೋಧನಾ ವಿಧಾನಗಳು ಬದಲಾಗಿದೆ, ಮಕ್ಕಳು ಬದಲಾಗ್ತಾ ಇವೆ. ತಾವು ತಿಳಿದ 45 ವರ್ಷ ಅಂದ್ರೆ ಅಂದಿನ ಮಕ್ಕಳು, ಅದಕ್ಕೆ ಪೂರಕವಾಗಿ ಸಮಾನಾಂತರ ಶಿಕ್ಷಣವನ್ನ ನೀಡುವಂತಹ ವಿಚಾರದಲ್ಲಿ ಏನೇನು ಪರಿವರ್ತನೆಗಳನ್ನ ಮಾಡಿಕೊಂಡಿದ್ದೀರಿ ಮತ್ತು ಅದರಲ್ಲಿ ಯಶಸ್ವಿಯಾಗಿದ್ದೀರಿ? ಈಗ ಕಂಪ್ಯೂಟರ್ ಅದೆಲ್ಲ ಈಗ ನೋಡಿ, ಆಧುನಿಕ ಈಗ ಕಂಪ್ಯೂಟರ್ ಈಗ ಸ್ವಲ್ಪ ಭಾಷೆಯಲ್ಲಿ ಕೂಡ ಹಾಗೆ, ಕನ್ನಡಕ್ಕೆ ಜಾಸ್ತಿ ಕಡಿಮೆ ಇದು ಕೊಡ್ತಾರೆ, ಇಂಗ್ಲೀಷಿಗೆ ಜಾಸ್ತಿ. ಎಲ್ಲರೂ ಒಂದೊಂದು ಹೆಜ್ಜೆಗೂ ಒಂದೊಂದು ಇಂಗ್ಲೀಷ್ ಮೀಡಿಯಂ ಶಾಲೆ ಇರ್ತದೆ, ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾರೆ. ಆದರೂ ಶಾಲೆ ಪಕ್ಕದವರು ಕೂಡ ಇಂಗ್ಲೀಷ್ ಮೀಡಿಯಮ್ಗೆ ಹೋಗ್ತಾರೆ, ಯಾಕಂತ ನಂಗೆ ಗೊತ್ತಿಲ್ಲ. ಆದರೂ ನಮ್ಮದು ಹೈಯರ್ ಪ್ರೈಮರಿ ಸ್ಕೂಲಲ್ಲಿ 1 to 7 ತನಕ ಇಂಗ್ಲೀಷ್ ಮಾಧ್ಯಮ ಪಾಠ ಕೂಡ ಉಂಟು. ಟೆಕ್ಸ್ಟ್ ಬುಕ್ಕೇ ಇದಾಗಿದೆ, ಮೊದಲಿನ ಹಾಗೆ ಇಲ್ಲ. ಮೊದಲು ABCD ಒಂದು ಕಲಿತ್ರೆ ಸಾಕು, ಈಗೆಲ್ಲ ಟೆಸ್ಟ್ನಲ್ಲಿ ಪಾಠಗಳು ಉಂಟು, ಅದನ್ನು ಮಾಡಬೇಕು. ಅದರಿಂದ ಎಲ್ಲವನ್ನು ಕೂಡ ಸುಧಾರಿಸ್ಕೊಂಡು ಹೋಗಲಿಕ್ಕೆ ಈಗ ಎಲ್ಲ ಟೀಚರ್ಸ್ನವರನ್ನು, ಅತಿ ಶಿಕ್ಷಕರನ್ನು ಹಾಕಿದ್ದೇನೆ. ಅವರಿಗೆ ಶಾಲೆಯಲ್ಲಿ ಇದು ನಮ್ಮ BRC ಅವರು ಕೆಲವು ತರಬೇತಿಯನ್ನು ಕೊಡ್ತಾರೆ, ಈಗಿನ ಮೆಥಡಿಗೆ ಸರಿಯಾಗಿ ಅದಕ್ಕೂ ಹೋಗ್ತಾರೆ. ಆಮೇಲೆ ಆನ್ಲೈನ್ ಕ್ಲಾಸಲ್ಲಿ ಬರ್ತದೆ, ಇದರಲ್ಲಿ ಮೊಬೈಲಲ್ಲಿ ಅದು ಮೀಟಿಂಗ್ ಇದ್ದರೆ ಅಥವಾ ಕ್ಲಾಸ್ಗಳು ಇದ್ದರೆ ಅದನ್ನು ಇದು ಮಾಡ್ತಾರೆ, ಅದೆಲ್ಲ ಶಾಲೆ ಟೀಚರ್ಸ್ನವ್ರು ಮಾಡ್ತಾರೆ. ಹಾಗೆ ಅವರಿಗೆ ಈ ಆಧುನಿಕ ಶಿಕ್ಷಣಕ್ಕೆ ಸರಿಯಾಗಿ ಒಗ್ಗಿಕೊಂಡಿದ್ದಾರೆ. ಆದ್ದರಿಂದ ನಾನು ಸ್ವಲ್ಪ ನನ್ನದೊಂದು ಕನ್ನಡ ಸಮಾಜ ಸ್ವಲ್ಪ ಲೆಕ್ಕ ಇದು ಸ್ವಲ್ಪ ಮಾಡಿ ನಾನು ನನ್ನ ಪಿರಿಯಡನ್ನು ಮಾಡ್ತೇನೆ. ಬೋಧನಾ ಕ್ರಮ ಕೂಡ ಹಾಗೆ ಸ್ವಲ್ಪ ಚೇಂಜ್ ಆಗಿದೆ. ಮಕ್ಕಳೆಲ್ಲ ಇದು ಮಾಡಲಿಕ್ಕೆಲ್ಲ ಬೋರಿಂಗ್ ಭಾಷಣದ ಹಾಗೆ ಮಾಡಲಿಕ್ಕೆಲ್ಲ ಇಲ್ಲ, ಅವರಿಗೆ ಪರಿಕರಗಳನ್ನು ತಗೊಂಡು ಬಂದು ತೋರಿಸಿ ಅದಕ್ಕೆ ಸರಿಯಾಗಿ ಅದನ್ನು ಬೋಧನೆ ಮಾಡಬೇಕು ವಿನಃ ಈಗಿನ ಮಕ್ಕಳು ಸುಮ್ಮನೆ ಮಾತಾಡಿ ಅಥವಾ ಹೇಳ್ತಾ ಕೂತ್ಕೊಂಡ್ರೆ ಅದನ್ನು ಕೇಳಲಿಕ್ಕೂ ರೆಡಿ ಇಲ್ಲ. ಈಗಿನ ಮಕ್ಕಳು ಚೇಂಜ್ ಆಗಿದ್ದಾರೆ ಹೇಳಿದ್ರಲ್ಲ, ಹಾಗೆ ಥರ. ಆದ್ದರಿಂದ ಎಲ್ಲ ಕೂಡ ಕೆಲವು ಸಲ ಕಂಪ್ಯೂಟರ್ ಕೂಡ ಹಿಡ್ಕೊಂಡು ಅದರಲ್ಲಿ ನಾವು ಪಾಠವನ್ನು ಇದು ಮಾಡ್ತೇವೆ. ಯಾವುದೆಲ್ಲ ಈಗ ಜೀವಕೋಶಗಳು ಅದೆಲ್ಲ ಬಂದ ಕೂಡ ಅದನ್ನು ತೋರಿಸ್ತೇವೆ ನಾವು ಕಂಪ್ಯೂಟರಲ್ಲಿ. ಆದ್ದರಿಂದ ಮಕ್ಕಳಿಗೆ ಈಗ ಬೋಧನೆ ತುಂಬ ಇಂಪಾರ್ಟೆಂಟ್ ಅಲ್ಲ, ವೀಕ್ಷಣೆ. ಅವ್ರಿಗೆ ಎಂತ ಬೇಕು ಪರಿಸರದಲ್ಲಿ ಅದನ್ನು ವೀಕ್ಷಿಸಬೇಕು. ಯಾವುದಾದ್ರೂ ಮೊಬೈಲೆಲ್ಲ ಟೀಚರ್ಸ್ ಕೆಲವು ಸಲ ವಿಜುವಲೈಸ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಜ್ಞಾನ ಸಂಪಾದನೆಗೆ. ಓಕೆ, ಶಿಕ್ಷಣವನ್ನು ನೀಡುವುದರ ಜೊತೆಗೆ ಹೆಣ್ಮಕ್ಕಳನ್ನು ಯಾವ ರೀತಿಯಲ್ಲಿ ಸಬಲರನ್ನಾಗಿ ಮಾಡಬಹುದು ಮತ್ತು ಸ್ತ್ರೀ ಸಮಾನತೆ ಶಿಕ್ಷಣದಿಂದಲೇ ಪೂರ್ಣಗೊಳ್ಳುವಂಥ ವಿಶ್ವಾಸ ಇದೆಯಾ? ಇದಕ್ಕೆ ಏನೇನು ಮಾರ್ಗಗಳನ್ನು ಹಾಕ್ಕೊಳ್ಬೇಕಾಗ್ತದೆ? ಯಾಕಂದರೆ ತಾವು ಆವಾಗ ಒಂದು ರೀತಿ ಆತಂಕ ವ್ಯಕ್ತಪಡಿಸಿದ್ರಿ, ದಬ್ಬಾಳಿಕೆ ದೌರ್ಜನ್ಯಗಳು ನಿರಂತರ ಆಗಿದೆ. ಸಮರ್ಥ ಶಿಕ್ಷಣವನ್ನು ನೀಡುವುದರಿಂದ ಮಾತ್ರ ಎಲ್ಲ ಈ ಸಮಸ್ಯೆಗಳು ಪರಿಹಾರ ಆಗಬಹುದಾ? ಸಮರ್ಥವಾಗಿ ಮಾಡಿದರೆ ಎಲ್ಲರಿಗೂ ಕೂಡ ಪರಿಹಾರ ಸಿಗ್ತದೆ. ಅದರಲ್ಲಿ ಸಿಗದಿರಲಿಕ್ಕಿಲ್ಲ. ಎಲ್ಲ ಸ್ವಲ್ಪ ಅವರಿಗೆ ಸ್ವಲ್ಪ ಒತ್ತು ಕೊಡಬೇಕು, ಮಹಿಳೆಯರಿಗೆ, ಅವರನ್ನು ಬಿಟ್ಟು ಬಿಡುವುದಲ್ಲ. ಕೊನೆಯದಾಗಿ ವಿಶ್ವ ಮಹಿಳಾ ದಿನಾಚರಣೆ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ ಮತ್ತು ಮಹಿಳೆಯರಿಗೆ ಯಾವ ರೀತಿಯಲ್ಲಿ ಶುಭ ಸಂದೇಶವನ್ನು ನೀಡ್ತೀರಾ ಮತ್ತು ಮಹಿಳೆಯರಿಗೆ ಮುಂದಿನ ದಿನಗಳಲ್ಲಿ ಅವರು ಅನುಸರಿಸುವಂತಹ ನಡೆಯ ಬಗ್ಗೆ ಯಾವ ವಿನಂತಿಯನ್ನು ಮಾಡಿಕೊಳ್ಳಲಿಕ್ಕೆ ಇಚ್ಛಿಸ್ತೀರಾ? ಏನಿಲ್ಲ, ಮಹಿಳಾ ದಿನಾಚರಣೆಯ ಶುಭ ಆಶಯ ಒಂದು ಹೇಳಿ, ಮೊದಲಿನವರು ನೋಡಿ ಆ ಸಾಧನೆ ಮಾಡಲಿಕ್ಕೆ ಈಗ ಸಾಲುಮರ ತಿಮ್ಮಕ್ಕ ಇವರೆಲ್ಲ ನೋಡಿ, ಅವರೆಲ್ಲ ವಿದ್ಯೆ ಕಲಿಯಿಲ್ಲ, ಆದರೂ ಕೂಡ ಅವರು ಅದನ್ನು ಸಾಧಿಸ್ತಾರೆ. ಯಾವುದು ಕಷ್ಟ ಆಗಲಿ, ಇದು ಎಂತ ತಮಗೆ ಹೊಟ್ಟೆಗಿಲ್ಲದಿದ್ದರೂ ಕೂಡ ನೀರು ಹಾಕೋದು, ಅದನ್ನು ಬೆಳೆಸುವ ಅದರಲ್ಲಿ ಸುಖ ಕಾಣ್ತಾರೆ. ಹಾಗೆ ಬೇರೆ ಬೇರೆ ಇದರಲ್ಲಿ ಆಟದಲ್ಲಿ ಕಮಲಾಬಾಯಿ ಚಟ್ಟೋಪಾಧ್ಯಾಯರು,
ಸಾವಿತ್ರಿ ಬಾಪುಲೆ ನೋಡಿ ಎಷ್ಟು ಆ ಸೀರೆಯನ್ನು ಕೂಡ ಚೇಂಜ್ ಮಾಡಿ ಅವರು ಹೋಗುವಾಗೆಲ್ಲ ಇದು ಸೆಗಣಿ ಗಿಗಣಿ ಎಲ್ಲ ಬಿಸಾಡಿ ಅವರ ಸೀರೆಗೆ ಮೈಲಿ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿಯು ಬಂದದ್ದು ಹೌದು, ನನಗೆ ಸಿಕ್ಕಿದೆ. ನಾನು ಎಣಿಸ್ಲಿಲ್ಲ ಅದು ಬರ್ತದಂತ. ಯಾರೋ ಒಬ್ರು ಸೂಚಿಸಿದರಂತೆ ಕ್ರಿಕೆಟ್ ಶಾಲೆದು ಒಬ್ರು ಟೀಚರ್ ಇದ್ದಾರೆ ಅಂತ. ನನಗೆ ಭಾರಿ ಆಶ್ಚರ್ಯ ಆಯಿತು. ನನಗೆ 3 ದಿವಸ ಇದ್ದು ಅದು ಹೋಗಲಿಕ್ಕೆ. ನೀವು ಬನ್ನಿ ಮೇಡಮ್, ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ ಅಂತ ಹೇಳಿದರು. ಆದ್ದರಿಂದ ನನಗೆ ಒಂಥರ ಹೆದರಿಕೆ ಆಯಿತು. ಬೇರೆ ಬಿಜಾಪುರದಲ್ಲಿ ಇಟ್ಟಿದ್ದಾರೆ ಸೆಂಟರ್, ಅಲ್ಲಿ ಹೋಗಲಿಕ್ಕೆ ನನಗೆ ಮತ್ತೆ ನನ್ನ ಅದು ಮಾವನ ಮಗಳನ್ನು ಕರ್ಕೊಂಡು ಹೋಗಿ ನಾನು ಅಲ್ಲಿ ತಗೊಂಡು ಬಂದೆ. ಯಾಕೆಂದರೆ ನನ್ನ ಗಂಡ ಹೇಳಿದರು, ಹೋಗ ನೀನು ಯಾವಾಗಲೂ ಶಾಲೆಯಿಂದ ಬೊಂಬಾಡು ಬಿಡ್ತೀಯಲ್ಲ, ಹೋಗಿ ತಗೊಂಡು ಬಾ ಅಂತ ಹೇಳಿದರು. ಆದ್ದರಿಂದ ಸಾವಿತ್ರಿ ಬಾಪುಲೆ ರಾಜ್ಯ ಪ್ರಶಸ್ತಿ, ಹಾಗೆ ಅದು ದೊಡ್ಡ ಪ್ರಶಸ್ತಿ, ಅದು ಯಾರಿಗೂ ಪಕ್ಕ ಸಿಗುವುದಿಲ್ಲ ಅಂತ ಹೇಳಿದರು. ಹಾಗೆ ಹೋಗಿ ತಗೊಂಡು ಬಂದಿದ್ದೇನೆ. ಯಾರಿಗೂ ಪಬ್ಲಿಕ್ ಮಾಡಲಿಲ್ಲ, ಸುಮ್ಮನೆ ಹಿಡ್ಕೊಂಡು ಕೂತ್ಕೊಂಡೆ ಅಲ್ಲಿ. ಮತ್ತು ಹಾಗೆ ನಾನು ಸಾಧಿಸಬೇಕಂತ ಹೇಳಿದರೆ ನಾವು ಬೇರೆಯವರು ಹೇಳಿ ಸಾಧನೆ ಮಾಡೋದಲ್ಲ. ಮಹಿಳೆಯರು ಅವರವರ ಬುದ್ಧಿಗೆ, ಅವರಿಗೆ ಮನಸ್ಸಿಗೆ ಗೊತ್ತಾಗ್ತದೆ, ನಾನು ಇದು ಮಾಡಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕಂತ ಒಂದು ಭಾವನೆ ಬರ್ತದೆ. ಅದನ್ನು ಈ ದಿಟ್ಟತನದಿಂದ ನಾವು ಮುಂದುವರಿಸ್ಕೊಂಡು ಹೋದರೆ ಯಾವ ಮಹಿಳೆ ಕೂಡ ಅದರಲ್ಲಿ ಹಿಂದೆ ಬೀಳುವ ಪರಿಸ್ಥಿತಿ ಇಲ್ಲ, ಸಾಧಕಿಗೆ ಆಗ್ಬೋದು. ಎಜುಕೇಷನ್ ಇಲ್ಲದಿದ್ದರೆ ನೋಡಿ, ಅಲ್ಲಿ ಸಾಲುಮರ ತಿಮ್ಮಕ್ಕ ಹೇಗೆ ಇದು ಮಾಡಿದರು, ಎಷ್ಟು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅಷ್ಟು ಒಂದು ಮರವನ್ನು ಬೆಳೆಸಬೇಕಾದ್ರೆ ನಮಗೊಂದು ಗಿಡಕ್ಕೆ ನೀರು ಹಾಕಲಿಕ್ಕೆ ಸಂಜೆ ಹೋಗುವಾಗ ತಡ ಆಗ್ತದೆ, ನೀರು ಹಾಕ್ಲಿಕ್ಕೆ ಆಗೋದಿಲ್ಲ ಗಿಡಕ್ಕೆಲ್ಲ, ಹೂವಿನ ಗಿಡಕ್ಕೆಲ್ಲ. ಅವರು ಹಾಗೆಲ್ಲ ಪ್ರತಿ ಮಳೆಗಾಲ ಅಲ್ಲದಿದ್ದರೂ ಕೂಡ ಸಣ್ಣ ಗಿಡ ನೆಟ್ಟು ಅದಕ್ಕೆ ನೀರು ಹಾಕಿ ಬೆಳೆಸಿ 100,000 ಗಿಡಗಳನ್ನು ನೆಟ್ಟಿದ್ದಾರಲ್ಲ. ಅದರಿಂದ ಅಂಥ ಒಂದು ಮಹಿಳೆಯರು ಯಾವಾಗಲೂ ದಿಟ್ಟತನದಿಂದ, ಯಾರಿಗೂ ಹೆದರದೆ, ಯಾರು ಏನು ಹೇಳಿದರೂ ಕೂಡ ಅದನ್ನು ತಲೆಗೆ ತೆಗೆದುಕೊಳ್ಳದೆ ಅದನ್ನು ಸರಿಯಾಗಿ ನಮ್ಮ ಕೆಲಸ ಕಾರ್ಯಗಳ ಮೇಲೆ ಗುರಿ ಇಟ್ಟರೆ ಅದನ್ನು ಸಾಧಿಸಲಿಕ್ಕೆ ಸುಲಭ ಆಗ್ತದೆ. ಮುಂದಿನ ದಾರಿ ಯೋಚನೆಗಳು ಶಾಲೆ ಸಂಪೂರ್ಣ ವಿನಿಯೋಗ, ಶಾಲೆಗೆ ಮೀಸಲು, ಎಲ್ಲವೂ ಉಚಿತವಾಗಿ ಮುಂದೆಯೂ ಕೂಡ ವ್ಯತ್ಯಾಸ ಇಲ್ಲ ಸರ್. ಅವರು ಬಹಳ ನಿಸ್ಪೃಹ ಮಾತು. ಒಬ್ಬ ಧೀಮಂತ ಮಹಿಳೆಯಾಗಿ, ದಿಟ್ಟ ಮಹಿಳೆಯಾಗಿ, ಸಮಾಜ ಸೇವಕಿ ಮಹಿಳೆಯಾಗಿ, ಸಾಧಕಿ ಮಹಿಳೆಯಾಗಿ ಗುರುತಿಸಿಕೊಂಡಿದ್ದೀರಾ. ತಮ್ಮ ಈ ಕೈಂಕರ್ಯಕ್ಕಾಗಿ ಮತ್ತು ಸಮಾಜ ಸೇವಾ ಮನೋಭಾವಕ್ಕಾಗಿ ಮತ್ತು ಕನ್ನಡ ಶಾಲೆಯನ್ನು ಉಳಿಸುವಂಥ ಅಭಿಯಾನಕ್ಕಾಗಿ ಮತ್ತು ವಿದ್ಯಾರ್ಥಿಗಳ ಯೋಗಕ್ಷೇಮ, ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆ, ವಿಕಸನ ಮತ್ತು ಸಂಸ್ಕಾರ ತುಂಬುವಂಥ ಪ್ರಯತ್ನಕ್ಕಾಗಿ ತಮಗೆ ಅಭಿವಂದನೆಗಳು. ನಮಸ್ಕಾರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವೀಕ್ಷಕರೇ, ಇದು ಶ್ರೀಮತಿ ವಿದ್ಯಾರತ್ನರವರ ಮಾತು, ನಿಸ್ಪೃಹ ಮಾತು. ಬಹಳ ಸಮಾಜ ಸೇವೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದಾರೆ. ಶಾಲೆ ಮತ್ತು ವಿದ್ಯಾರ್ಥಿಗಳು ತಮ್ಮ ಜೀವನ ಅನ್ನುವಂಥ ಒಂದು ನೆಲೆಗೆ ಬಂದಿದ್ದಾರೆ. ಅನರ್ಥಕವಾಗಿ ವಿದ್ಯಾರತ್ನ ಅನ್ನೋದು ಇವರಿಗೆ ಬಹಳ ಸೂಕ್ತವಾದಂಥ ಒಂದು ನಾಮಧೇಯ. ಯಾಕಂದರೆ ವಿದ್ಯೆಯನ್ನು ನೀಡುವ ಇವರು ಅಮೂಲ್ಯ ರತ್ನವಾಗಿ ಹೊರಹೊಮ್ಮಿದ್ದಾರೆ. ಅವರ ಮುಂದಿನ ಜೀವನ ಯಶಸ್ವಿಯಾಗಲಿ. ಅವರ ಶಾಲೆಯೊಂದಿನ ಒಡನಾಟ ಇನ್ನೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು, ಜ್ಞಾನವನ್ನು ಪಸರಿಸುವ ನಿಟ್ಟಿನಲ್ಲಿ ಒಂದಷ್ಟು ಕೊಡುಗೆಯನ್ನು ನೀಡಲಿ ಅನ್ನುವಂಥ ಆಕಾಂಕ್ಷೆಯೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತಮಗೆ ಧನ್ಯವಾದಗಳು, ಶುಭಕಾಮನೆಗಳು. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೋರ್ವ ಸಾಧಕಿ ಮಹಿಳೆಯೊಂದಿಗೆ ನಮ್ಮ ಮಾತುಕತೆ ಮುಂದುವರಿಯುತ್ತದೆ.